शंकरं शंकराचार्यं वन्दे भगवन्तौ पुनः श्रीमच्छङ्करभगवत्पूज्यपाद तद्गुरुभ्यो नमः। वन्देदं सच्चिदानन्दं यतिवर्यं महामहिं वेदवेदान्तं सदाशिवं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। श्रुति शंकर वाल्मीश्वरो निर्धातो ज्ञानं नहि कर्ण्यतिथिकम् ಜಿಲ್ಲೆಯಿಂದ ಸ್ವಲ್ಪ ದೊಡ್ಡದಾಗಿರುತ್ತೆ. ಅದು ಇನ್ನು 2 ಸಲ ಕಟ್ ಮಾಡ್ಬಿಟ್ರು. ಕಟ್ ಮಾಡಿದ್ರು ಎಲ್ಲ ಪಿನ್ ಬಿಟ್ಟು ಇನ್ನೊಂದು ಸಲ ಕಟ್ ಮಾಡಿದ್ರು. 22ನೇ ಶ್ಲೋಕ ಆಯ್ತು. ಏನು ಚಕ್ತೇನ ಹಸ್ತೇನ ತುಲ್ಯ ಬಂದು ಅಂದ್ರೆ ಬಿಟ್ಟ ಕೈಯನ್ನು ಜಾಂಡಿನ ಆಯ್ತು ಕಟ್ ಮಾಡಿದ್ರು. ಬಿಟ್ಟ ಕಾಲು ಜಾಂಡಿನ ಕಟ್ ಮಾಡ್ತಾರೆ. ಬಿಟ್ಟ ಕಾಲು ಹೇಗೆ ನಾನಲ್ವೋ ಬಿಟ್ಟ ಕೈ ಹೇಗೆ ನಾನಲ್ವೋ ಬಾಕಿ ಅಂದಕ್ಕೂ ಸಮಾನ ತಗೋಬೇಕು ಅಂದವರು. ಯಾವ್ಯಾವ್ದು ಇದು ಅಂತ ಅನ್ಕೋ ಮತ್ತು ಅರಿವಿಗೆ ವಿಷಯವಾಗುತ್ತೆ. ಅರಿವಿಗೆ ವಿಷಯ ಆಗ್ಬಿಟ್ರೆ ಅದು ಅನಾತ್ಮ. ಅರಿವು ಅನ್ನೋದು ಎಲ್ಲಕ್ಕೂ ಬೆಳಕು. ಹೇಗೆ ಭೌತಿಕವಾದ ಬೆಳಕು ಎಲ್ಲವನ್ನು ತೋರಿಸೋಕ್ಕೋ ಈ ಬೆಳಕನ್ನು ಬೆಳಗತ್ತೆ ಅರಿವು. ಬೆಳಕನ್ನು ಬೆಳಗುವ ಪದಾರ್ಥವನ್ನು ಬೆಳಗುವ ಇಡೀ ಎಚ್ಚರವನ್ನೇ ಬೆಳಗ್ತಾ ಇರುವಂತ ಅರಿವು. ಆ ಅರಿವಿಗೆ ಇನ್ನೊಂದು ಅರಿವಿಲ್ಲ, ಹೊಂದಲ್ಲ. ಈ ಲೈಟಿಗೆ ಇನ್ನೊಂದು ಲೈಟ್ ಹೇಗೆ ಬೇಕಿಲ್ವೋ ಎಲ್ಲವನ್ನೂ ಬೆಳಗುವ ಅರಿವು. ಎಲ್ಲವನ್ನು ಅನ್ನೋದ್ರಲ್ಲಿ ಅದಕ್ಕೆ ಸಂಕೋಚ ಮಾಡಬಾರ್ದು, ಎಲ್ಲ ಇಂಕ್ಲೂಡ್ ಮಾಡ್ಬೇಕು. ಅದಕ್ಕೆ ಬಿಟ್ಟು ಇನ್ನೊಂದು ಇಲ್ವೇ ಇಲ್ಲ. ಹಾಗಾಗಿ ಒಂದೇ, ಎಲ್ಲವನ್ನೂ ಬೆಳಗುವ ಅರಿವು ಒಂದೇ. ಅದಕ್ಕೆ ಇನ್ನೊಂದರ ಕಲ್ಪನೆಯೂ ಬರಲ್ಲ, ಅದು ಹೊಂದೋದು ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಅರಿವೇ ಅದರಿಂದ ಅರಿವಿನಿಂದ ಅರಿವಾಗಬೇಕು. ಆ ಅರಿವಿನ ಸ್ವರೂಪವೇ ನಮ್ಮ ಸ್ವರೂಪ. ನಮಗೆ ನಾನು ಅಚೇತನ ಅನ್ನೋದು ನಮ್ಮ ವ್ಯಕ್ತಿಗೂ ಅನುಭವಕ್ಕೂ ಹೊಂದಲ್ಲ. ನಾನ್ ಜಡ ಅಂದ್ರೆ ಮನಸ್ಸು ಒಪ್ಪಲ್ಲ, ಅನುಭವ ಒಪ್ಪಲ್ಲ. ಯಾಕಂದ್ರೆ ನೀ ಜಡ ಅಂತ ಹೇಳೋದಕ್ಕೆ ಒಂದು ಅರಿವು ಬೇಕು ನಿಮಗೆ. ಅದರಿಂದ ಆತ್ಮನು ಯಾವಾಗಲೂ ಅರಿವಿನ ಸ್ವರೂಪದವನೇ. ಅವನಿಗೆ ಯಾವ್ಯಾವ್ದು ವಿಶೇಷವಾಗಿ ತೋರುತ್ತೋ ಅದೆಲ್ಲ ಬಿಟ್ಟ ಕೈಗೆ ಸಮಾನವಾಗಿ ತಿಳ್ಕೊಂಡು ಅನಾತ್ಮತ್ವೇನ ಅನಾತ್ಮವಾಗಿದೆ ಎಲ್ಲವೂ ಅಂತ ಹೇಳಿ ತಿಳ್ಕೊಂಡು ಜ್ಞಃ ಅಂದ್ರೆ ಅರಿವು ಆತನು ಎಲ್ಲ ವಿಶೇಷಗಳು ಮುಕ್ತನಾಗಿ ಆವೃತ್ತಿ ತಿಳ್ಕೊಳ್ಬೇಕು. ಜ್ಞಾತಿವಾತ್ಮ ಸದಾ ಅಗ್ರಾಹ್ಯ 29 ಮುತ್ಸಜ್ಜ ಕೇವಲ ವೇದಾಂಗ ಸಮಂ ಹಿತಸು ಜ್ಞಾತಿವಾತ್ಮಾಸದಾಗ್ರಾಹ್ಯೋ ಜ್ಞೇಯಮುತ್ಸೃಜ್ಯ ಕೇವಲಃ ಅಹಮಿತ್ಯಪಿ ಯದ್ಗ್ರಾಹ್ಯಂ ವ್ಯಪೇತಾಂಗ ಸಮಂ ಹಿತತ್. ज्ञाता एव आत्मा तथा ज्ञाह्यः ज्ञेयम् उत्सृज्य केवलः अहम् इति अपि यत् ग्राह्यं व्यपेताङ्गसमं हि तत्. सदा आत्मा ज्ञाता इति ग्राह्यः ತನ್ಮಯ. ಯಾವಾಗಲೂ ಆತ್ಮನು ಅರಿಯುವನು ಅಂತ ತಿಳಿಯಬೇಕು. ಇಲ್ಲಿ ಅರಿಯುವನು ತಿಳಿಬೇಕು ಅನ್ನೋ ಪದ ಅದು ಅಧ್ಯಾರೋಪ. ಅರಿಯಲ್ಪಟ್ಟದ ಆತ್ಮ ಅಲ್ಲ ಅಂತ ಹೇಳ್ಕೋಸ್ಕರ ಅರಿಯುವನು ತಿಳಿಬೇಕು ಅಂತ ಇದ್ದಾರೆ. ಆತ್ಮ ಅರಿಯೋ ಕ್ರಿಯೆ ಮಾಡುವನು, ಅರಿಯ ವ್ಯಾಪಾರ ಇದೆ ಅಂತ ಅರ್ಥ ಅಲ್ಲ. ಅದು ಜ್ಞಾತ ಅನ್ನೋ ಸುಷ್ಪ್ರತ್ಯಯ ಇದೆಯಲ್ಲ, ಆ ಸುಷ್ಪ್ರತ್ಯಯ ಕರ್ತರ್ಥ. ಕರ್ತೃ ವ್ಯಾಪಾರ ಮಾಡುವಾತನೆ. ಆತ್ಮನು ಅರಿಯುವವನು. ಆ ವವನು ಇದೆ ಕನ್ನಡದೆ. ಆ ವವನು ಅನ್ನೋ ಪದವೇ ನೋಡುವವನು, ಕೇಳುವವನು ಅಂತ, ಆ ವ್ಯಾಪಾರ ಮಾಡುವನು ಅಂತ. ದರ್ಶನ ಕ್ರಿಯಾಕರ್ತ ದ್ರಷ್ಟ, ಶ್ರವಣ ಕ್ರಿಯಾಕರ್ತ ಶ್ರೋತ, ಮನನ ಕ್ರಿಯಾಕರ್ತ ಮಂತ. ಹಾಗೆ ವಿಜ್ಞಾತ ಅರಿಯುವ ಕ್ರಿಯೆ ಮಾಡುವಾತನು ಅಂತ. ಆ ಕ್ರಿಯೆ ಮಾಡುವಾತನು ಅರ್ಥ ಇಲ್ಲ ಇಲ್ಲಿ. ಸಜ್ಜ ಜ್ಞಾತಕ್ಕೆ ಜ್ಞಾತ ಅಂತ ಅಧ್ಯಾತ್ಮ ಮಾಡುದು ಅಂತಂದ್ರೆ ಅಧ್ಯಾತ್ಮ ಸೂಪರ್ ಇಂಪೋಸ್. ಯಾಕೆ ಅಂದ್ರೆ ಜ್ಞೇಯ ಅಲ್ಲ ಅನ್ನಕ್ಕೆ. ಆತ್ಮನು ಹೊರಗಿಲ್ಲ, ಆತ್ಮ ತಿಳಿದು ಬರುವನಲ್ಲ, ಆಬ್ಜೆಕ್ಟ್ ಅಲ್ಲ, ವಿಷಯನಲ್ಲ, ಅನಾತ್ಮವಲ್ಲ, ಅಚೇತನವಲ್ಲ ಅನ್ನುವಂಥ ಮೂರನ್ನು ಜ್ಞಾತ ಅನ್ನೋ ಒಂದು ಅಧ್ಯಾತ್ಮ ತೆಗೆದುಹಾಕುತ್ತೆ. ಅದೇ ಜ್ಞಾತೃತ್ವವು ಅಲ್ಟಿಮೇಟ್ ಅಲ್ಲ. ಜ್ಞಾತೃತ್ವವು ಜ್ಞೇಯದ ಕಡೆಯಿಂದ ಬಂದದ್ದೇ ಹೊರತು ಅವನ ಅದ್ವಿತೀಯನಾದಾಗ ಅರಿಯುವನು ಅನ್ನೋದು ಹೊಂದಲ್ಲ. ಇನ್ನೊಂದು ಇದ್ದದ್ದು ಅರಿಯೋದಕ್ಕೆ, ಇನ್ನೊಂದನ್ನು ಇಟ್ಕೊಂಡು ಇವನು ಅರಿಯುವನು ಅಂತ ಆರೋಪ ಮಾಡಿದ್ದೇ ಹೊರತು ಅವನು ಒಬ್ಬರೇ ಇರ್ತಕ್ಕವನು, ಅವನಿಂದ ಬೇರೆ ಏನೇನು ಇಲ್ಲ ಅಂದ್ರೆ ಅದು ಅರಿಯೋದು ಅನ್ನೋದು ಇಲ್ಲ, ಅರಿಯೋದು ಅನ್ನೋದು ಅಲ್ಲ. ಅರಿಯೋದು ಅನ್ನೋದಿಲ್ಲ ಅಂದ್ರೆ ಅರಿವಿಲ್ಲ ಅಂತ ಅರ್ಥ ಅಲ್ಲ.
ಅರಿಯೋ ಕ್ರಿಯೆ ಅಲ್ಲ ಅಂತ. ಆಮೇಲೆ ಅರಿವು ಅನ್ನೋದು ಒಂದು ಅಧ್ಯಾರೋಪವೇ. ಅರಿಸಿಕೊಟ್ಟ ಪದಾರ್ಥಗಳಿಂದ ಅರಿವು ಬೇಕೇ ಹೊರತು ಸುಷುಪ್ತಿಯಲ್ಲಿ ನಾವು ಅರಿತಾ ಇದ್ದೀವಿ ಅನ್ನೋದು ಇಲ್ಲ, ಅರಿವಿಲ್ಲ ಅಂತ ಇಲ್ಲ, ಅರಿವು ಅಂತೂ ಇಲ್ಲ. ಹಾಗಾಗಿ ಅದಕ್ಕೆ ಪದ ಇಲ್ಲ, ಅದಕ್ಕೆ ಶಬ್ದ ಇಲ್ಲ, ಅನುಭವ ಇದೆ. ಈ ಸದಾ ಸದಾ ಶಬ್ದಕ್ಕರ್ಥ ನೀವು ಯಾವಾಗಲೂ ಆತ್ಮವನ್ನ ಅರಿಯುವುದು ತಿಳಿದಿರಪ್ಪ, ಆತ್ಮ ಅರಿಯುವುದು ತಿಳಿದಿ ಒಂದು ಅಧ್ಯಾರೋಪದಲ್ಲಿ ಎಷ್ಟು ತಪ್ಪರ್ಸಲು ಬಿಡಿಸ್ತಾ ಇದ್ದಾರೆ ಅಂದ್ರೆ ಅನಾತ್ಮತ್ವ, ಜ್ಞೇಯತ್ವ ಮತ್ತೆ ಅಚೇತನತ್ವ ಕಿತ್ತಾಕ್ತಾ ಇದ್ದಾರೆ. ಅಚೇತನ ಕಾಶಿಗೆ ಹೋಗಿ ವಿಶೇಷ ನೋಡ್ಕೊಂಡ್ ಬಂದೆ, ರಾಮೇಶ್ವರ ನೋಡ್ಕೊಂಡ್ ಬಂದೆ, ಬದ್ರಿನಾರಾಯಣ ನೋಡ್ಕೊಂಡ್ ಬಂದೆ, ಎಲ್ಲವೂ ಕೂಡ ಭಾವನಾತ್ಮಕವಾದ ಒಂದು ಜಾಗವೇ ಹೊರತು ಪೂರ್ಣ ರೂಪ ಅಲ್ಲ. ಭಾವನಾ ಕೇಂದ್ರ, ಶ್ರದ್ಧಾ ಕೇಂದ್ರ, ಶ್ರದ್ಧೆಗೆ ಕೇಂದ್ರ, ಭಾವನೆಗೆ ಕೇಂದ್ರವನ್ನು ಇಟ್ಕೊಂಡು ನಾವು ಭಾವನೆ ಮಾಡ್ತಿದ್ವಿ ಹೊರತು ನಿಜವಾಗಿ ನಮಗೆ ಅರಿವಿನ ಅನುಭವಗಳು ನಮ್ಮಲ್ಲೇ. ನಮ್ಮಲ್ಲಿ ಬಿಟ್ಟು ಬೇರೆ ಕಡೆ ನಮಗೆ ಅರಿವಿನ ಅನುಭವ ಬರೋದೇ ಇಲ್ಲ. ಯಾಕೆ ನಮ್ಮನ್ನು ಬಿಟ್ಟು ಬಾಕಿ ಎಲ್ಲ ಆಬ್ಜೆಕ್ಟ್ ವಿಷಯವೇ. ಹಾಗಾದ್ರಿಂದ ಸದಾ ಅನ್ನೋ ಪದ ಇದು ಕಾಲದ ಸದಾ ಅಲ್ಲ, ನಿತ್ಯ ವರ್ತನ, ಅದು ಕಾಲಾತೀತವಾದ ಸದಾ. ನೀವು ಯಾವಾಗ ಯಾವಾಗ ಅಬ್ಸರ್ವ್ ಮಾಡ್ತೀವೋ ಅವಾಗಲೆಲ್ಲ ಅದು ಅರಿಯುವನಾಗಿ ತೋರು ಬರ್ತಾನೆ, ನೋಡುವನಾಗಿ ತೋರು ಬರ್ತಾನೆ. ಹೇಗೆ ಕಲಿಬೇಕು ಅದನ್ನ? ಜ್ಞೇಯ ಮುತ್ಸಜ್ಯ. ಜ್ಞೇಯವಾದ ಅಂದ್ರೆ ತಿಳಿಯಲ್ಪಟ್ಟದ್ದು ಜ್ಞೇಯ. ಜ್ಞಾತುಂ ಶಕ್ಯಂ ಜ್ಞೇಯಂ, ಜ್ಞಾತುಂ ಯೋಗ್ಯಂ ಜ್ಞೇಯಂ. ತಿಳಿಯಕ್ ಬರೋದು, ತಿಳಿಯೋಕ್ ಆಗೋದು, ಅದೆಲ್ಲ ಜ್ಞೇಯ. ಅಂದ್ರೆ ಆ ಜ್ಞೇಯ ಅನ್ನೋ ಪದವನ್ನ ಎಲ್ಲಿವರೆಗೂ ಅಪ್ಲೈ ಮಾಡ್ಬೋದು ಅಂದ್ರೆ ದೇಹವೂ ಜ್ಞೇಯ, ಇಂದ್ರಿಯವೂ ಜ್ಞೇಯ, ಮನಸ್ಸು, ಬುದ್ಧಿ, ನಾನು ಅನ್ನೋದು ಜ್ಞೇಯ. ಪ್ರಮಾಸತ್ವವು ಒಂದು ರೀತಿ ನಮ್ಗೆ ಅಭಿಮಾನ ಪಡ್ಕೊಂಡ್ಬಿಟ್ಟೆ, ನಾನು ಹೆಮ್ಮೆ ಪಡ್ಕೊಂಡ್ಬಿಟ್ಟೆ, ಸೊ ನಾನು ಅಭಿಮಾನ ಪಡ್ಕೋಬಾರ್ದು, ನಾನು ತಂದ್ಕೋಬಾರ್ದಾಗಿತ್ತು ನಾನು ಗೊತ್ತಾಗತ್ತೆ. ನಾನು ಅನ್ನೋದನ್ನು ಒಂದಾದ ಅನುಭವ ವೆರಿಫೈ ಮಾಡ್ತಾ ಇದೆ. ನಾನು ವಿಶೇಷವೂ ಅದಕ್ಕಿಲ್ಲ ಆ ಅನುಭವಕ್ಕೆ. ಹಾಗಾಗಿ ಎಲ್ಲಿವರೆಗೆ ಜ್ಞೇಯತ್ವವನ್ನು ನೀವು ಕಂಡುಕೊಳ್ಬಹುದೋ ಅದಷ್ಟನ್ನು ಬಿಟ್ಟು ಅದಷ್ಟನ್ನು ಬೆಳೆಯುತ್ತಿರುವ, ಅಷ್ಟಕ್ಕೂ ಅತೀತವಾಗಿರುವ ಸ್ವರೂಪವನ್ನೇ ಆತ್ಮನು, ನಿಮ್ಮ ಸ್ವರೂಪನು ಎಲ್ಲವನ್ನು ವ್ಯಾಪಿಸಿಕೊಂಡವನು ತಿಳಿಬೇಕು. ಅಲ್ಲೂ ಕೂಡ ಅಹಮಿತ್ಯಪಿ ಯದ್ಗ್ರಾಹಿ, ನಾನು ಅನ್ನೋದ್ರಲ್ಲೂ ಒಂದು ಜ್ಞಾತೃತ್ವ ಇದೆ ಮತ್ತು ವಿಕ್ರಿಯಾವತ್ವ ಇದೆ, ಕರ್ಮತ್ವ ಇದೆ. 3 ಅಂಶ ಇದೆ. ಅಂದ್ರೆ ನಾನು ಅನ್ನೋದ್ರಲ್ಲಿ ದೃಶ್ಯತ್ವ ಇದೆ, ನಾನು ಅನ್ನೋದ್ರಲ್ಲಿ ವಿಕಾರವಿದೆ, ನಾನು ಅನ್ನೋದ್ರಲ್ಲಿ ಪರಿಚ್ಛಿನ್ನತೆ ಇದೆ, ವಿಷಯತ್ವ ಇದೆ. ವಿಷಯವಾಗೋದು, ಪರಿಚ್ಛಿನ್ನವಾಗೋದು, ವಿಕಾರವಾಗೋದು, ದೃಶ್ಯವಾಗೋದು. ವಿಷಯ ದೃಶ್ಯ ಒಂದೇ, 3. ನಾನು ಪರಿಚ್ಛಿನ್ನ, ಆದ್ರೆ ವಿಕಾರ ಅನ್ನೋದು ಹೇಗೆ ಅದಕ್ಕೆ ಹೇಳೋದು? ವಿಕಾರ ಅಂದ್ರೆ ನಾನು ಅಭಿಮಾನ ಹೆಚ್ಚಾಗತ್ತೆ ಕಮ್ಮಿ ಆಗುತ್ತೆ. ಒಂದು ನಾನು ಬಂದು ಹೋಗಿ ಮಾಡುತ್ತಲ್ಲ, ನಾನು ಯಾವಾಗ ಇರೋದೇ ಇರೋಲ್ಲ. ನಾನು ಅನ್ನೋದು ನಾವು ಒಂದು ವಿಷಯ ಮುಳುಗಿದಾಗಲೇ ನಾನು ಅನ್ನೋದಿರಲ್ಲ. ನಾನು ಅನ್ನೋದು ಒಂದು ಇದಾಗತ್ತೆ, ಅಭಿಮಾನ ಹೆಚ್ಚಾಗತ್ತೆ, ಅಭಿಮಾನ ಕಮ್ಮಿ ಆಗತ್ತೆ, ಅಭಿಮಾನ ಮಧ್ಯವಾಗಿರುತ್ತೆ. ಅಭಿಮಾನದಲ್ಲಿ ತಾರತಮ್ಯ ಉಂಟು, ತಾರತಮ್ಯವೇ ವಿಕಾರ. ಬಹಳ ಅಭಿಮಾನ ಅವರಿಗೆ ಅಂತೀವಲ್ಲ, ಇದು ಪರವಾಗಿಲ್ಲ, ಅಭಿಮಾನ ತೆಗೆಸ್ಕೊಟ್ಟಿದ್ದಾರೆ, ಅವರಿಗೂ ಇದೆ ಅಭಿಮಾನ, ಇಲ್ಲ ಅಂತಿಲ್ಲ ಅಂತ ಅಂತೀವಿ. ಸಾಮಾನ್ಯವಾದ ಅಭಿಮಾನ, ಭಾರಿ ಅಭಿಮಾನ, ದುರ್ಯೋಧನ ಭಾರಿ ಅಭಿಮಾನ, ರಾವಣ ಭಾರಿ ಅಭಿಮಾನ ಅಂತೀವಿ. ಆ ನಾನು ಅನ್ನೋ ಆ ಈಗೋ ಇಷ್ಟಲ್ಲ, ಈಗೋ ಅದು ಜಾಸ್ತಿ ಇದರಿಂದ ಒಬ್ಬ ವಿದ್ಯೆಯಿಂದ, ಐಶ್ವರ್ಯದಿಂದ, ಅಧಿಕಾರದಿಂದ, ಬೇರೆ ಬೇರೆ ಪರಿಸರದಿಂದ ಉಗ್ಗೊಳ್ತದೆ. ಹಾಗಾಗಿ ನಾನು ಅನ್ನೋದ್ರಲ್ಲಿ ಏರ್ಪೇರು ಉಂಟು. ಯಾಕೆಂದ್ರೆ ಆ ವೃತ್ತಿ ತರ ಅದ, ವೃತ್ತಿ ಆದ್ರಿಂದ ವೃತ್ತಿಯಲ್ಲಿ ವಿಕಾರ ಇದ್ದೇ ಇರುತ್ತೆ. ವೃತ್ತಿ ಆಗಮಾಪಾಯ ಆಗೇ ಇರುತ್ತೆ, ವೃತ್ತಿ ದೃಶ್ಯವಾಗೇ ಇರುತ್ತೆ, ವೃತ್ತಿ ಪರಿಚ್ಛಿನ್ನವಾಗೇ ಇರುತ್ತೆ. 4 ಅಂಶ ಗಮನಿಸ್ಬೇಕು: ಪರಿಚ್ಛಿನ್ನತ್ವ, ದೃಶ್ಯತ್ವ, ಆಗಮಾಪಾಯಿತ್ವ, ವಿಕ್ರಿಯಾವತ್ವ. ಹಾಗಾಗಿ ಅಲ್ಲೇ ಇನ್ನೊಂದು ಅಂಶ ಇದೆ. ಅಲ್ಲಿ ಚೇತನತ್ವ, ಪ್ರತ್ಯಕ್ತ್ವ, ಸೂಕ್ಷ್ಮತ್ವ ಇದೆಯಲ್ಲ, ಅದು ಆತ್ಮಾಂಶ. ಅದು ಆತ್ಮಾಂಶವು ಅನಾತ್ಮಾಂಶವು ಬೆರೆತು ನಾನು ಅಂತಾಗಿದೆ. ಘಟಾಕಾಶ ಅನ್ನೋದು ಘಟೋಪಾಧಿಯಿಂದ ಬಂದದ್ದು. ರಿಯಲಿ ಆಕಾಶ ಮಹಾಕಾಶವೇ. ಅದು ಮಹಾಕಾಶಕ್ಕಿಂತ ಸ್ವಲ್ಪ ಬೇರೆ ಅಲ್ಲ. ಹಾಗಾದು ಬಂದ ಆರು ಬಂದು ನಿಮ್ಗೆ ಕಾಯ್ತಾ ಇದೆ, ಬಂದಿಲ್ಲ ಅಂತ ಆರು ಅಳ್ತಾ ಇದೆ. ಅಹಮಿತ್ಯಪಿ, ನಾನು ಅನ್ನೋದು ಕೂಡ ಯತ್ ಗ್ರಾಹ್ಯಂ. ಅಲ್ಲಿ ಗ್ರಾಹ್ಯ ಅಂಶ ಏನೇನು ಗೊತ್ತಾಗೋದು, ನಾನು ಗೊತ್ತಾಗ್ತಿದೆ, ನಾನು ಒಂದು ಅರಿವಾಗ್ತಿದೆ ಅಂತ
ಅನ್ನೋದನ್ನು ಅರಿಯುತ್ತಿರುವ ಅನುಭವ ಇದೆಯಲ್ಲ, ಅದನ್ನ ಅನುಭವ ಅಂತ ಅಂತೀವಿ. ಅದು ಅನುಭವ ಅಲ್ಲ, ಪೂರ್ವಭವ. ಅದು ನಾನು ಅನ್ನೋದು ಯಾವುದೋ ಗೊತ್ತಾಗುತ್ತೋ ಅದು ಅನುಭವ. ಅದರಲ್ಲಿ ಗ್ರಾಹ್ಯಾಂಶವನ್ನ ವ್ಯಪೇತಾಂಗ ಸಮ, ಕಳಿಸಿದ ಅಂಗಕ್ಕೆ ಸಮಾನ ಮಾಡಿ, ಕೈ ಕಟ್ಟಸ್ ಹಾಕಿದ್ರೆ, ಕಾಲು ಕಟ್ಟಸ್ ಹಾಕಿದ್ರೆ ಅದು ಹೇಗೆ ಅನಾತ್ಮವೋ, ಆ ದೃಶ್ಯತ್ವಾಂಶ ಜ್ಞೇಯಾಂಶ ಅನಾತ್ಮಾಂಶಕ್ಕೆ ಸಮಾನ ಅಂತಕೊಂಡು ಶುದ್ಧ ತಾನಾಗಿ ಉಳಿಬೇಕಂತೆ. ನೀನಾದದ್ದನ್ನ ಜ್ಞೇಯವಾದದ್ದನ್ನ ಅನಾತ್ಮ ಬಿಟ್ಟು ಸುಶುಕ್ತಿಲಿದ್ದಾಗ ಹೇಗಿರ್ತಾರೋ ಎಚ್ಚರದ ಹಾಗಿರ್ಬೇಕು. ಎಚ್ಚರಾಗಿದ್ದಾನೆ, ಎಚ್ಚರಾಗಿ ಕೂತ ಇದ್ದಾನೆ, ಮಲಗಿಲ್ಲ. ಆದ್ರೆ ಸಂಪೂರ್ಣ ಅನಾತ್ಮವನ್ನು ಕಳ್ಸ್ಕೊಂಡು ಬ್ಲ್ಯಾಂಕ್ ಆಗ್ಬಿಡ್ತಾನೆ. ಏನು ಆದ್ರೆ ಬ್ಲ್ಯಾಂಕ್ ಆದ್ರೂ ಕೂಡ ಒಂದು ರೀತಿ ಈ ಪಾಚನ ಯೋಗದ ಹೇಳಿದ್ರೆ ಸಮಾಧಿ ಅಲ್ಲ ಅದು. ಯಾಕೆಂದ್ರೆ ಇಲ್ಲಿ ತಿಳ್ಕೋಬೇಕು ಅನ್ನುವಂತಹ ಆ ಸಂಸ್ಕಾರ ಇದೆ, ವಾಸನೆ ಇದೆ. ತಿಳ್ಕೊಳ್ಬೇಕು ಅನ್ನುವಂತಹ ವಾಕ್ಯಾರ್ಥದ ಒಂದು ಸಂಸ್ಕಾರ, ಆ ತೀವ್ರ ತಹತಹತೆ ಇಟ್ಕೊಂಡಂತಹದ್ರಿಂದ ಅದೊಂದು ಸಾತ್ವಿಕವಾದಂತಹ ಸ್ಥಿತಿ ಅದು. ಮತ್ತೆ ಪರಮ ಸಾತ್ವಿಕತೆಯನ್ನು ಹೊಂದಿರತಕ್ಕಂತಹ ಮನಸ್ಸಿದೆ, ನಾನು ಇದೆ, ಅದು ನಿರ್ವ್ಯಾಪಾರವಾಗಿದೆ, ನಿಂತು ಬಿಟ್ಟಿದೆ. ನಿರ್ವ್ಯಾಪಾರವಾಗಿ ಯಾವ ವಿಶೇಷಗಳು ನಿನ್ನೆ ಸುಮ್ಮನೆ ಪೂರ್ಣ ಸಾತ್ವಿಕತೆ ಸ್ವಚ್ಛವಾಗಿ ಕ್ರಿಯಾಗಿ ನಿಂತು ಬಿಟ್ಟಿದೆ. ಆಗ ನಿಂತ ಆ ಅನುಭವದಲ್ಲಿ ಆತ್ಮಶ್ಯಮ ಆಗ್ಬೇಕು ಅದು ಅವನಿಗೆ. ಈ ಅನುಭವವು ಹುಟ್ಟಿಲ್ಲದ, ಸಾವಿಲ್ಲದ, ವಿಕಾರವಿಲ್ಲದ ಅಖಂಡವಾದ ಪರಿಪೂರ್ಣ ಸ್ವರೂಪ ಇದು ಅಂದ್ರೆ ಅಲ್ಲ ನಿಶ್ಚಯ ಆಯ್ತು ಅಂತ ಗೊತ್ತಾದಂಗೆ. ಸಾತ್ವಿಕತೆಯ ಒಂದು ಪರಮಾವಧಿ ಅದು, ಪರಾಕಾಷ್ಠ. ಅಂತಃಕರಣದಲ್ಲಿ ಬುದ್ಧಿವೃತ್ತಿ ಮನೋವೃತ್ತಿಯಲ್ಲಿ ಸಾತ್ವಿಕತೆ ಬೇರೆ. ನಾನು ಅನ್ನೋದ್ರಲ್ಲೂ 3 ಗುಣ ಇದೆ. ನಾನು ಅನ್ನೋದು ರಜೋಗುಣ, ಸಮೋಗುಣ, ಸತ್ವಗುಣ. ಬುದ್ಧಿಯಲ್ಲೂ ಸಾತ್ವಿಕ ಬುದ್ಧಿ, ರಾಜಬುದ್ಧಿ, ತಾಮಸ ಬುದ್ಧಿ. ಈ ಮನಸ್ಸಿನ ವೃತ್ತಿಯಲ್ಲೂ ಸಾತ್ವಿಕ ವೃತ್ತಿ, ರಾಜಸ ವೃತ್ತಿ, ತಾಮಸ ವೃತ್ತಿ. ಈ ಇಂದ್ರಿಯ ವೃತ್ತಿಯಲ್ಲೂ ಇದೆ ಈ 3 ಗುಣ. ಆದ್ರೆ ನಾನು ಅನ್ನುವ ಆ ಒಂದು ಇದಿದೆಯಲ್ಲ, ಅನಿಸಿಕೆ, ಆ ಫೀಲಿಂಗು, ಅಲ್ಲಿ ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣಿ ಅಂತ ಹೇಳ್ತಾರೆ. ವಿದ್ಯಾವಿನಯ ಸಂಪನ್ನನಾಗಿರ್ತಕ್ಕಂಥ ಅತ್ಯಂತ ಸಾತ್ವಿಕರಾದ ಆ ವಿವೇಕಿಯಲ್ಲಿ ಆ ಅಹಂಕಾರ ಪೂರ್ತಿ ಇದಾಗಿರುತ್ತೆ, ಒಂದು ಮಟ್ಟಾಗಿರುತ್ತೆ. ಆದ್ರೂ ತತ್ವಜ್ಞಾನ ಆಗಿರೋದು ಅದು ಹೋಗಿರುತ್ತೆ ಅನ್ನೋಕ್ಕಾಗಲ್ಲ. ಅದು ಬೀಜ ರೂಪ ಇದ್ದೇ ಇರುತ್ತೆ. ತತ್ವಜ್ಞಾನ ಆದ್ಮೇಲೆ ಅದು ಬಾಧಿತವಾಗಬೇಕು. ನಾನು ಹಾವು ನೋಡಲ್ಲ ದೂರ ಹೋಗ್ಬಿಟ್ರೆ ಭಯ ಹೋಗ್ಬೋದು ತತ್ಕಾಲಕ್ಕೆ, ಅದು ಹಗ್ಗ ಗೊತ್ತಾಗಿರಲ್ಲ. ಅಲ್ಲೇ ಇದು ಹಗ್ಗ ಅಂತ ತಿಳ್ಕೊಂಡ್ಮೇಲೆ ಅದು ಹಾವು ಬಾಧಿತವಾಗುತ್ತೆ. ಹಾಗೆ ಈ ನಾನು ಅನ್ನೋದು ಬಾಧೆ ಮಾಡ್ಬೇಕೇ ಹೊರತು ನಾನು ಅನ್ನೋದನ್ನು ಸಪ್ರೆಸ್ ಮಾಡೋದಲ್ಲ. ನಾನು ಅದನ್ನು ಒಂದು ರೀತಿ ತತ್ಕಾಲಕ್ಕೆ ಅಳಿಸೋದು ಅಲ್ಲ, ಕ್ರಿಯೆ ಅಲ್ಲ ಅದು. ಒಂದು ಅದ್ಭುತಲ್ಲ, ವ್ಯಾಪಾರವಾಗಿ ಕ್ರಿಯೆ ಎಲ್ಲ ಇದಲ್ಲ. ನಾನು ಹಾವು ತೋರಿಸುವಾಗಲೇ ಅದು ಹಗ್ಗ ಅಂತಿರುವ ಹಾಗೇನೆ, ನಾನು ತೋರಿಸುವಾಗಲೇ ಆತ್ಮನೇ ಹಂಗ ನಾನು ತೋರ್ತಾ ಇದ್ದಾನೆ. ಆತ್ಮ ವ್ಯತಿರಿಕ್ತವಾಗಿ ನಾನು ಇಲ್ಲ ಅಲ್ಲಿ ಅಂತ ನಿಶ್ಚಯವಾಗುತ್ತಲೇ ಮುಕ್ತರಾಗ್ಬಿದ್ದಾನೆ. ಹಾಗಾಗಿ ಅಹಮಿತ್ಯಪಿ ಅಂದ್ರೆ ಅಹಮಿತ್ಯತ್ರಾಪೀತ, ಅಹಮನ್ನೋದು ಕೂಡ, ಅಹಮನ್ನೋದ್ರಲ್ಲೂ ಕೂಡ ಒಂದು ಗ್ರಾಹ್ಯಾಂಶ ಏನಿದೆ ಅದು ಕಳಿಸಿಕೊಂಡ ಅಂಗಕ್ಕೆ ಸಮಾನವಾದದ್ದೇ. ಅದು ಗ್ರಾಹ್ಯವಾದದ್ದೆಲ್ಲ ಕಳಿಸಿಕೊಂಡ ಅಂಗಕ್ಕೆ ತಗೊಳ್ಳಿ. ಗ್ರಾಹ್ಯ, ಗ್ರಹೀತು, ಗ್ರಹಣ, ಗೃಹೀತಿ ಫಲ. ಅದು ಅವಗತಿ ಇದೆಯಲ್ಲ, ಅವಗತಿ ಸ್ವರೂಪವೇ ಆತ್ಮಸ್ವರೂಪ. ಅವಗತಿ, ಅನುಭವ, ಫಲ ಎಲ್ಲ ಒಂದೇ. ಅರ್ಥವಾಯ್ತು ಅಂತ ಅರ್ಥವಾಯ್ತು ಅಂತ ಅನುಭವ ಆಗೋದಿದೆ. ಅರ್ಥವಾಯ್ತು ನ್ಯಾಯ ಹೇಳಿದ್ರೆ ಅರ್ಥವಾಯ್ತು ಅನ್ನೋ ಪ್ರತ್ಯಯ ತಗೊಂಡ್ರೆ ಮತ್ತೆ ಅಂತಃಕರಣ ಬಂದೇ ಹೇಳ್ಬೇಕು. ಪ್ರತ್ಯೇಕ ಮೊದಲು ಒಂದು ಅನುಭವ ಇದೆ, ಅನುಭವ ಆದ್ಮೇಲೆ ಪ್ರತ್ಯಯ ಆಗತ್ತೆ. ಪ್ರತ್ಯಯವಾಗೋದಕ್ಕೆ ಅನುಭವ ಇಲ್ಲದೆ ಪ್ರತ್ಯಯವಾಗಲ್ಲ. ಆ ಅನುಭವನೇ ಆತ್ಮ, ಅನುಭವ ಸ್ವರೂಪ ಆತ್ಮ. ಮತ್ ಪ್ರತ್ಯಯ ಬಂದ್ಬಿಟ್ರೆ ಅದು ಇದಕ್ಕೆ ಬಂತು, ಅವಿದ್ಯಾ ಕ್ಷೇತ್ರಕ್ಕೆ ಬಂತು, ವ್ಯವಹಾರಕ್ಕೆ ಬಂತು. ಹಾಗಾಗಿ ಅಹಮಿತ್ಯಪಿಯನ್ನು ಅಹಮನ್ನೋ ಜಾಗದಲ್ಲೂ ಕೂಡ ಗ್ರಾಹ್ಯವಾದ ಭಾಗವನ್ನ ಕಲಿಸಿಕೊಂಡ ಅಂಗಕ್ಕೆ ಸಮಾನ ಅಂತ ಹೇಳ್ಕೊಂಡು ವಿವೇಕ ಮಾಡ್ಕೋಬೇಕು. ನಾನು ಅನ್ನೋದನ್ನು ಅವನು ಬಿಟ್ಕೋಬೇಕು, ದಾಟ್ಕೋಬೇಕು. ಅಲ್ಲೂ ಹುಷಾರಾಗಿದ್ದು ವಿವೇಕದಿಂದ ನಾನು ಅನ್ನೋದನ್ನು ಬಿಟ್ಕೋಬೇಕು. ನಾನು ಕಳ್ಸ್ಕೊಂಡ್ರೆ ಏನು ತಕ್ಕ ಏನ್ ಮಾಡ್ತಾ ಗೊತ್ತಾ, ನಾನು ಬಿಟ್ಬಿಟ್ಟ ಮೇಲೆ ಏನು ಇಲ್ವಲ್ಲ, ಅಲ್ಲಿಂದ ನಿದ್ದೆ ಆಗ್ಬೇಕು, ಇಲ್ಲ ಸಮಾಧಿ ಆಗ್ಬೇಕು, ಏನಿಲ್ಲ. ನಿದ್ದೆ ಆಗ್ಬೇಕಾಗಿಲ್ಲ, ಸಮಾಧಿ ಆಗ್ಬೇಕಾಗಿಲ್ಲ. ನಿದ್ದೆ ಸಮಾಧಿ ಅಲ್ಲದೆ ಇರುವ ಸಾತ್ವಿಕವಾದ ನಾನು ಅನ್ನೋದನ್ನ ಪೂರ್ತಿಯಾಗಿ ಆತ್ಮರಂತೆ ಸ್ವಚ್ಛವಾಗಿ ಸೂಕ್ಷ್ಮ ಮಾಡ್ಕೊಂಡ ಸ್ಥಿತಿ ಉಂಟು. ಆತ್ಮರಷ್ಟು ಸ್ವಚ್ಛವಾಗಿ ಸೂಕ್ಷ್ಮವಾಗಿ ನಿಂತು ಬಿಡುತ್ತೆ. ಅದು ನಿದ್ದೆಯೂ ಅಲ್ಲ, ಸಮಾಧಿಯೂ ಅಲ್ಲ, ಅದು ತಿಳ್ಕೊಳ್ಳೋಕ್ಕೋಸ್ಕರವಾಗಿ ಇರತಕ್ಕಂಥ ಒಂದು ಸ್ಟೇಟು. ಅಲ್ಲಿ ನಿಶ್ಚಲ ಚಿತ್ತಂ ಏಕೀಕುರ್ಯಾತ್ ಪ್ರಯತ್ನತಃ ಅನ್ಕೊಡ್ಬಾರ್ದು. ಆ ಜಾಗದಲ್ಲೇ ಅದು ಆತ್ಮನೇ ಈ ರೀತಿ ಇರ್ತಕ್ಕದ್ದು ನಿಶ್ಚಯ ಮಾಡ್ತಾರೆ.
ಅದೃಶ್ಯವಾಗುತ್ತಲೇ ಬಾಧಿತವಾಗುತ್ತೆ. ಅದು ಒಂದು ರೀತಿ ಹೇಳಿದ್ರೆ ಅಲ್ಲಿವರೆಗೂ ನಮ್ಮ ಪ್ರಯತ್ನ ಇದೆ. ಆ ದೃಶ್ಯವಾಗೋದು ಅಂತಿದೆಯಲ್ಲ ಅದೊಂದು ದೈವಾನುಗ್ರಹ ಅಂತ ಹೇಳೋದು. ಅದು ಯಾಕಂದ್ರೆ ಅಲ್ಲಿ ಪ್ರಯತ್ನಕ್ಕೆ ನಮ್ಮ ಇದು ಏನಿಲ್ಲ, ಬಿಟ್ಕೊಂಡು ಹೋಗಿದ್ದೀವಿ. ನಾನಲ್ಲದೆ ಬಿಟ್ಕೊಂಡು ತಾನಾಗಿ ಉಳಿದಕ್ಕೆ ಹೋಗ್ತಾ ಇವಿ. ತಾನಾಗಿ ಉಳಿದ ಸ್ಥಿತಿಯನ್ನ ಶಾಸ್ತ್ರವಾಕ್ಯದಿಂದ ತಿಳ್ಕೊಂಡಿದ್ವಿ. ಅದು ಹುಟ್ಟಿಲ್ಲದ್ದಾದ, ವಿಕಾರವಿಲ್ಲದ್ದಾದ, ಅದ್ವಿತೀಯವಾದ ಕೂಟಸ್ತು. ಆ ಅನುಭವ ಆಗಿದೆಯಾ ಅಂತ ಹೇಳಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ಬೇಕು, ಅದನ್ನ ವೆರಿಫೈ ಮಾಡ್ಕೋಬೇಕು. ಹೌದಾ ಹಾಗಿದ್ದೀನ ವಾಕ್ಯದಂತೆ ನಾನು ನೋಡ್ಕೋಬೇಕು. ಅದು ಮ್ಯಾಚ್ ಆಯ್ತು, ಹೌದು ಅಂತ ಅನ್ನಿಸ್ತು ಅಂದ್ರೆ ಗೊತ್ತಾಗ್ತದಂತ. ಅಲ್ಲೂ ಒಂದು ರೀತಿ ಆ ಜಾಗದಲ್ಲಿ ಯೋಗಿ ಭಾರಿ ಒದ್ದಾಡ್ತಾನೆ. ಯೋಗಿ ಕಷ್ಟವಾಗೋದೇ ಆ ಜಾಗದಲ್ಲಿ. ಒಂದು ರೀತಿ ಸಾಮಾನ್ಯ ಮಟ್ಟದವರಿಗೆ ವಿಶೇಷ ಕಷ್ಟ. ಇನ್ನೂ ಯೋಗಿ ತೀರಾ ಆದವರಿಗೆ ಸಿನಿಮಾ ಬಿಡೋದು ಕಷ್ಟ, ಹೋಟ್ಲ್ ಬಿಡೋದು ಕಷ್ಟ, ಇದು ಬಿಡೋದು ಕಷ್ಟ, ಆಟ ಆಡೋ ಬಿಡೋದು ಕಷ್ಟ. ಸ್ವಲ್ಪ ಇರೋದು ವಿಷಯ ಕಷ್ಟ. ಆಮೇಲೆ ಈ ಅಭ್ಯಾಸ ಚಿಂತನೆ ಮಾಡೋದು ಕಷ್ಟ. ಅಭ್ಯಾಸ ಚಿಂತನೆ ಮಾಡಿದಾಗ ಅಂತರ್ಮುಖತೆಯಿಂದ ಏಕಾಗ್ರತೆಯವರೆಗೂ ಕಷ್ಟ. ಆ ಏಕಾಗ್ರತೆಯಲ್ಲೂ ಕೂಡ ರಾಜತಾಂಶ ಬಿಟ್ಟು ಸಾತ್ವಿಕದಲ್ಲೇ ಬಹಳಷ್ಟು ಕೆಲವು ಕಷ್ಟ. ಒಂದೊಂದು ಹಂತವೂ ಕಷ್ಟವೇ. ಈಗ ಮುಂದಕ್ಕೆ ದೃಶ್ಯತ್ವಾದಹಮಿತ್ಯೇಷಃ ಆತ್ಮಧರ್ಮೋ ಘಟಾಧಿವತ್ ಪ್ರತ್ಯಯಾತ್ಮ ಅಮಲೋಹ್ಯತಃ. ಆತ್ಮಧರ್ಮೋ एषः आत्मधर्मः ಬಹು ಜನ ಇದೆ ಪ್ರತ್ಯಯ ಅಂತಿರಲಿ. दोषाः आत्ममलः ಅಮಲಃ ಆತ್ಮಮಲಃ ಅಂದನು. ಆತ್ಮಮಲಃ ಅಂತ ಆತ್ಮ ಹ್ರಸ್ವ ಇದೆಯಲ್ಲೇ, ಆತ್ಮಮಲ ಅಂದಂಗೆ ದೀರ್ಘ ಇದೆಯಲ್ಲೇ. ಆತ್ಮಮಲ ಅನ್ಬೋದು ಏನೋ ದೀರ್ಘ ಇದ್ದಿದ್ದು. ನಂಗೆ ನಾಳೆ ಕಲರ್ ಮಾಡಿಸ್ಕೊಳ್ತೀನಿ ಇಂದ ಇಲ್ಲ ಇಷ್ಟ. ಅಹಂ ಇತ್ಯೇಷಃ ದೃಶ್ಯತ್ವಾತ್. ನಾನು ಅನ್ನೋದು ಕೂಡ ದೃಶ್ಯವೇ, ವಿಷಯವೇ, ಗೋಚರವೇ, ಅನಾತ್ಮವೇ, ಆಬ್ಜೆಕ್ಟೇ. ಹಾಗೆ ನಾನು ಅದನ್ನು ಆಬ್ಜೆಕ್ಟ್ ಮಾಡ್ಕೊಳ್ಳೋದು ಬಹಳ ವಿವೇಕಿ ಆದವನಿಗೆ ಸಾಧ್ಯ. ಬಾಕಿ ಸಾಮಾನ್ಯ ಜನರಿಗೆ ನಾನು ಅನ್ನೋದೇ ಸಬ್ಜೆಕ್ಟ್. ನಾನು ಹೊರತಳ್ಳಕ್ ಆಗೋದೇ ಇಲ್ಲ, ಬಹಳ ಕಷ್ಟ. ನಾನು ತಿಳಿದ ಹೊರಕ್ಕೆ ಅಂತಂದ್ರೆ ಅವನು ಬಹಳ ಸಾಧನೆಯಲ್ಲಿ ಅಧ್ಯಾತ್ಮ ಮಾರ್ಗದಲ್ಲಿ ಬಹಳ ಹೈ ಕ್ಲಾಸ್ ಬಂದೆ ಅಂತ ಹೇಳ್ತಾ ಅವನು. ತಪ್ಪಲ್ಲ, ನಾನು ಅನ್ನೋದು ತಳ್ಳಿಸ್ಕೊಳ್ಳಲ್ಲ. ನಾನು ಇಷ್ಟು ದಿವಸನು ನಾನು ರಾಜನಾಗಿ ನಾನೇ ಸ್ವತಂತ್ರವಾಗಿ ಬಾಳಿ ಬದುಕಿ ಎಲ್ಲ ಜೀವನ ನಡೆಸಿ ನನ್ನನ್ನು ಹೊರಗೆ ತಳ್ತಿಯಲ್ಲ ನೀನು ಅಂತ ಕೋಪ ಮಾಡ್ಕೊಂಡ್ಬಿಡ್ತೇನೆ. ನಾನು ನನ್ನನ್ನು ಹೊರಗೆ ತಳ್ತಿಯಲ್ಲ ಅಂತ ತುಂಬಾ ದಿವಸ ಪಾರ್ಟ್ನರ್ಶಿಪ್ ಆಗಿಬಿಟ್ಟು ನಡ್ಸ್ಕೊಂಡ್ಬಿಟ್ಟು ಆಮೇಲೆ ಪಾರ್ಟ್ನರ್ಶಿಪ್ ತೆಗೆದು ಹಾಕ್ತೀನಿ ಅಂದ್ರೆ ಅದು ಕೋಪ ಬಂದ್ಬಿಡುತ್ತೆ. ಒಪ್ಕೊಳ್ಳಲ್ಲ ಅವರು. ಏನಾಯ್ತು ನಮಗೆ ನಮ್ಮಿದೆ ಅಂತ ಇನ್ನೊಂದು ಬಹಳ ಕಷ್ಟ ಅದು ವ್ಯವಹಾರದಲ್ಲಿ. ಅವ್ರ ಮನೆಯಲ್ಲೇ ಆಗಲಿ ಯಾರೋ ಒಬ್ಬ ನಮ್ಮ ಮನೆ ತುಂಬಾ ಇದಾಗ್ತಾರಪ್ಪ, ಆಮೇಲೆ ಅವ್ರ ಮನೆ ಬೇರೆ ಕುಳಿತದೆ ಯಾಕೆ ಏನಾಯ್ತು ಅಂತ ಬಹಳ ಬೇಜಾರಾಗ್ಬಿಡುತ್ತೆ. ಬಹಳ ದಿವಸದ ಅಭ್ಯಾಸ ಇದೆಯಲ್ಲ, ಸಡನ್ ಕಿತ್ತಿಲಿಂದ ಒಪ್ಪಲ್ಲ. ಭಾವನೆ ಉಳ್ಕೊಂಡ್ಬಿಡುತ್ತೆ. ನಾನು ಅನ್ನೋ ಭಾವನೆ ನಮ್ಗೆ ಜನ್ಮಾಂತರದಿಂದಲೂ ಸಬ್ಜೆಕ್ಟ್ ಆಗಿ ಬಂದಿದೆಯೇ ಹೊರತು ಯಾವತ್ತೂ ಆಬ್ಜೆಕ್ಟ್ ಆಗಿ ಬಂದೇ ಇಲ್ಲ. ಇವತ್ತು ನಾನು ಅದನ್ನ ಆಬ್ಜೆಕ್ಟ್ ಆಗಿ ಮಾಡ್ತೀನಿ, ತಳ್ತೀನಿ, ಹೊರಗೆ ಮಾಡ್ತೀನಿ ಅಂತಂದ್ರೆ ಹಾವು ಮುಸ್ಗುಟ್ಟು ಬಿಡುತ್ತೆ. ನನ್ನ ತಳ್ತಾ ಇದೆಯಾ ಹೊರಕ್ಕೆ, ಏನು ಅಂದ್ಕೊಂಡಿದ್ಯಾ ನೀನು ಅಂತ ಹೇಳಿ ಬಹಳ ಚಡಬಡಿಸುತ್ತೆ. ಅಲ್ಲಿ ನಡೆಸ್ಬಿಡುತ್ತೆ, ಬಿಡಲ್ಲ ಅವರು. ಅದಕ್ಕೆ ಸರಿಯಾದ ಸದ್ಗುರುನಾಶ್ರಯ, ಭಗವದ್ಭಕ್ತಿ, ಅಂತರ್ಮುಖತೆ, ಸಾತ್ವಿಕವಾದಂತಹ ಜೀವನ, ಆಹಾರ, ಮಾತು, ನಡವಳಿಕೆ, ಪರಿಸರ ಎಲ್ಲವನ್ನು ಕೂಡಿಸ್ಕೊಂಡ್ರೆ ನಾನು ಒಂದು ಟೇ ಮಾಡಬೇಕು. ಅದರ ಟೇ ಮಾಡ್ಬೇಕು. ಆಮೇಲೆ ಟೇ ಮಾಡ್ತಾರಲ್ಲ, ಪಳಗಿಸ್ಕೊಳ್ಳೋದು. ನಾನು ಬಳಲ್ಲ, ಅದು ಬಹಳ ಸೊಕ್ಕಿರುವಂತಹದ್ದು ಅಹಂಕಾರ. ಕನ್ನಡದ ಅಹಂಕಾರವೇ ಜಂಬ ಅಂತಿದೆ. ಸಂಶೋಧನೆ ಅಹಂಕರಣಂ ಅಹಂಕೃತಿಯೇ ಅಹಂಕಾರ. ನಾನು ಅನಿಸಿಕೆ
ನಾವು ಫೀಲಿಂಗೇ ಅಹಂಕಾರ. ಅದನ್ನು ದೃಶ್ಯತ್ವ ಅಂತಿದ್ರೆ ನೀನು ಕೂಡ ಕಾಣ್ತಾ ಇದೆಯಾ, ಗ್ಯಾಪ್ ಹಾಕೋ, ನೀನು ಕೂಡ ನನ್ನ ಸ್ವಲ್ಪ ಸರಿಯಿಲ್ಲ. ದೃಶ್ಯತ್ವ ಅಹಂ ಇತಿ ಏಷಃ ನ ಆತ್ಮಧರ್ಮ ನ ಸ್ವರೂಪ ಧರ್ಮ ಅಂತ. ಆತ್ಮಧರ್ಮ ಅಂದ್ರೆ ಸ್ವರೂಪ ಧರ್ಮವಲ್ಲ. ಯಾವಾಗ ನೀನು ಕಾಣಿಸ್ಕೊಂಡ್ಬಿಟ್ಯಾ ಟಕ್ಕ ನೀನು ಹೋಗು, ನೀನು ಹೊರಗಡೆ ಹೋಗು, ನೀನು ನನ್ನ ಕಡೆ ಸೇರಿಲ್ಲ, ನನ್ನ ಪಕ್ಷ ಅಲ್ಲ, ನನ್ನ ಪಾರ್ಟಿ ಅಲ್ಲ, ನೀನು ಅನಾತ್ಮ ಪಾರ್ಟಿ. ನೀನು ಈ ಪಾರ್ಟಿ ಪ್ರಪಂಚ ಪಾರ್ಟಿಗೆ ಸೇರಿದ ಹೊರತು ನೀನು ಆತ್ಮ ಪಾರ್ಟಿಗೆ ಸೇರಿದ್ದಲ್ಲ. ಭಗವಂತ ಏನಂದ, ಮಹಾಭೂತಾನಿ ಅಹಂಕಾರ ಬುದ್ಧಿ ವ್ಯಕ್ತ ಎಲ್ಲ ಕ್ಷೇತ್ರ ಅಂದ್ಬಿಟ್ಟ. ಕ್ಷೇತ್ರ ಪಟ್ಟಿ ಬಂದ ಭಗವಂತ 13ನೇ ಅಧ್ಯಾಯದಲ್ಲಿ ಪಂಚಮಹಾಭೂತಗಳು, ಅಹಂಕಾರ, ಬುದ್ಧಿ, ಅವ್ಯಕ್ತ, ಇಂದ್ರಿಯ, ದೇಶ, ಪಂಚ ಇಂದ್ರಿಯ ಎಲ್ಲ ಕ್ಷೇತ್ರ, ಅನಾತ್ಮ, ದೃಶ್ಯ, ವಿಷಯ ಎಲ್ಲ ಒಂದೇ ಅರ್ಥ. ಘಟಾದ ನಾತ್ಮಧರ್ಮ ಯಥಾ ಘಟಾಹ ನ ಆತ್ಮಧರ್ಮ. ಘಟಃ, ಪಟಃ, ಪುಸ್ತಕಂ, ಲೇಖನಿ ಇಮಾನಿ ಸರ್ವಾಣಿ ವಸ್ತೂನಿ ನ ಆತ್ಮನಃ ಸ್ವರೂಪಭೂತಾನಿ ಕಿಂತು ಆತ್ಮನಃ ಜ್ಞೇಯಭೂತಾನಿ ದೃಶ್ಯಭೂತಾನಿ. ಯಥಾ ಇಮಾನಿ ಜ್ಞೇಯಾನಿ ಅಹಮಪಿ ನ ಆತ್ಮ. ಇವುಗಳೆಲ್ಲ ಹೇಗೆ ಜ್ಞೇಯವೋ ದೃಶ್ಯವೋ ಇದನ್ನ ನಾನು ಅಂತ ಅಂದ್ಕೊಂಡ್ರೆ ವ್ಯಕ್ತಿಯಾದ ಜನ ಹೇಗೆ ಕ್ಲಿಪ್ ನಾನು ಅಂತಾನೆ, ಈ ಪೆನ್ನ ನಾನು ಅಂತಾನೆ ಅಂತ. ಆದ್ರೆ ಯಾಕೆ ನಾನಲ್ಲ ಅಂತ ಕೇಳಿದ್ರೆ ಕಾಣೋದ್ರಿಂದ ನೀವು ಹೇತು ಕೊಡ್ತೀರಾ. ಕಾಣೋದ್ರಿಂದ ಹೇತು ಕೊಟ್ರೆ ಅಹಂಕಾರ ಕಾಣುತ್ತಲ್ಲಪ್ಪ, ದೇಹದಿಂದ ಬುದ್ಧಿಯು ಕಾಣುತ್ತೆ. ಕಾಣೋದನ್ನ ನಾನಲ್ಲ ನೀವು ಒಪ್ಕೊಳ್ಳೋದಾದ್ರೆ ದೇಹ ಕಾಣ್ತಾ ಇಲ್ಲ, ಇಂದ್ರಿಯ ಮನಸ್ಸು ಬುದ್ಧಿ ಕಾಣ್ತಾ ಇಲ್ಲ, ಒಪ್ಪೋ ನಾನಲ್ಲ ಅಂತ ಕಿತ್ತಾಕೋ, ರಿಜೆಕ್ಟ್ ಮಾಡೋ, ತಳ್ಳು, ಹೋಗ್ ನೋಡಿ ಹೊರಕ್ಕೆ ಅಂತ. ಗ್ಯಾಟ್ ಔಟ್ ಅನ್ನು ಒಂದೇ ಜೋಲ್ ಇಂಗ್ಲಿಷ್ ಮಾತಾಡಿ ಬೈದು ಓಡಿಸಿದ್ರು ನನ್ನ. ಕಳ್ಳ ಒಳಗೆ ಬಂದು ಸೇರ್ಕೊಂಡು ನಾನೇ ಇಲ್ಲಿ ರಾಜ, ನಂದೇ ಇಲ್ಲಿ ಅಂದ್ಕೊಂಡು ರಾಜ್ಯಭಾರ ಮಾಡ್ತಾ ಇದೆ, ಬಂದು ನಮ್ಮನ್ನೇ ಆಡ್ತಾ ಇದೆ, ನನ್ನ ಸವಾರಿ ಮಾಡ್ತಾ ಇದೆ. ಹೆಂಗ್ ಆಟ ಆಡಿಸ್ತಾ ಇದೆ ಈ ಅಹಂಕಾರ ಅಂದ್ರೆ, ನಾನೇ ರಾಜ, ನಾನೇ ಮೈನು, ನಾನೇ ಪ್ರಧಾನ, ನನ್ ಬಿಟ್ಟು ಏನೂ ಇಲ್ಲ ಅಂತ ಹೇಳಿ ಆಟ ಆಡಿಸ್ತಾ ಇದೆ. ಅಂತ ಅನಾಥ ಚಾವಟಿ ಕೊಡಿದ್ರು ಕೃಷ್ಣ ಕುದುರೆ ಇದಕ್ಕೆ ತೋತ್ರ ವೇತ್ರೈಕ ಪಾಣಿಯೇ. ತೋತ್ರ ಅಂದ್ರೆ ಚಾವಟಿ, ವೇತ್ರ ಅಂದ್ರೆ ಇದು ಬೆತ್ತ. ಬೆತ್ತ ಕಟ್ಟಿದಂತ ಚಾವಟಿ ತಗೊಂಡು ಕುದುರೆ ಹೊಡೆದು ಓಡಿಸ್ತಾನ ಕೃಷ್ಣ. ಹಂಗ್ ಬಾರಿಸ್ಬೇಕಂತ ಈ ಅಹಂಕಾರಕ್ಕೆ ಹೇಳ್ಕೊಡ್ಬೇಕಂತ. ಅವಾಗ ಅಹಂಕಾರ ಕುಯ್ಯೋ ಬರುವವರೆಗೂ ಓಡಿಸ್ತಾರೆ. ಇದು ಕೇಳಲ್ಲ, ಅದು ಬಹಳ ಒಂದು ದೃಶ್ಯತ್ವ ಅಂತ ಹೆಸರು ಕೊಟ್ಟರು. ಕಾಣ್ತಾ ಇರುವುದರಿಂದಲೇ ಈ ಅಹಂ ಅನ್ನೋದು ಇದೆಯಲ್ಲ, ಏಷಃ ಅಹಂ, ಈ ಅಹಂ ಎಂಬುದು ಕೂಡ ನಾತ್ಮಧರ್ಮ. ಕಿಂಬತ್ ಘಟಾದಿಗಳು, ಘಟಾದಿಗಳಿಂದ ಆತ್ಮಧರ್ಮವಲ್ಲ. ಹಾಗೆಯೇ ಯಾವಾಗ ದೃಶ್ಯವಾದ ಅಹಂ ಆತ್ಮವಲ್ಲವೋ ಅನ್ಯ ಪ್ರತ್ಯಯ, ಅನ್ಯ ಇತ್ಯುಕ್ತೆ ಭಯ, ಶೋಕ, ಮೋಹ, ಸುಖ, ದುಃಖ, ರಾಗ, ನಾಚಿಕೆ ಎಲ್ಲ ಪ್ರತ್ಯಯನು ಮನಸ್ಸಿನ ಫೀಲಿಂಗ್, ಭಯದ ಫೀಲಿಂಗ್ ಆಗುತ್ತೆ, ಕೋಪ ಬರುತ್ತೆ, ಬೇಜಾರಾಗುತ್ತೆ, ಆಸೆ ಬರುತ್ತೆ, ಅಸೂಯೆ ಬರುತ್ತೆ, ಕಾಮ ಬರುತ್ತೆ. ತಾರ್ಕಿಕರೆಲ್ಲ ಅಷ್ಟು ಆತ್ಮನೋ ಗುಣ ಅಂತಾರೆ, ಕಾಮಾದಿಗಳೆಲ್ಲ ಆತ್ಮನ ಗುಣ ಅಂತಾರೆ, ವೇದಾಂತಗಳು ಒಪ್ಪಲ್ಲ, ಆತ್ಮಗುಣ ಅಲ್ಲ. ಯಾವಾಗ ಕಾಣಿಸ್ಕೊಂಡ್ಬಿಡ್ತೋ, ತೋರ್ಕೊಂಡ್ಬಿಡ್ತೋ, ಯಾಕೆ ಅಷ್ಟಿದಪ್ಪ. ತಾರ್ಕಿಕರು ಬಹಳ ವಿದ್ಯಾವಂತರು, ಪಂಡಿತರು, ಬುದ್ಧಿವಂತಪ್ಪ, ಸಣ್ಣ ವಿಷಯ ತಕ್ಕೊಂಡ್ಬಿಟ್ರಪ್ಪ. ಇದೆಲ್ಲ ಆತ್ಮನ ಗುಣ ಅಂದ್ಬಿಟ್ರು. ವ್ಯವಹಾರ ಜನ ಅಂತ ನಂಗೆ ಆಸೆ ಬಂತು, ನಾನು ಆಸೆ ಪಟ್ಟೆ, ನಂಗೆ ಆಸೆ ಅಂತಿಲ್ಲ, ಅದನ್ನ ಇಟ್ಕೊಂಡು ಅವ್ರು ಹೇಳ್ತಾರೆ ಅಂತ ಅನ್ಕೋಬೇಕೇ ಹೊರತು ವಾಸ್ತವಿಕ ವಿಚಾರ ಮಾಡಿದ್ರೆ ರಾಗ, ದ್ವೇಷ, ಶೋಕ, ಮೋಹ, ಭಯ, ಕ್ರೋಧ, ಲೋಭ ಮತ್ತು ಅಚ್ಚತೆ ಒಂದು ಆತ್ಮಧರ್ಮವಲ್ಲ. ಅನ್ಯೇ ಪ್ರತ್ಯಯ ತಥಾ ಅನ್ಯೇ ದೋಷಾಹ, ಏನೇನು ದೋಷವಿದೆಯೋ, ಏನೇನು ಗುಣವಿದೆಯೋ, ಒಳ್ಳೆಯವನು, ಬುದ್ಧಿವಂತ, ಸಾತ್ವಿಕ, ಏನೇ ಅದು ಅನಾತ್ಮ. ಹಾಗೆ ದುಷ್ಟ, ಸುಳ್ಳು ಹೇಳುವವನು, ಹಿಂಸಕ, ಅಸೂಯ, ಅದು ಅನಾತ್ಮ. ದೋಷ ಗುಣಗಳು, ಗುಣಗಳು ಎರಡು, ಗುಣವೂ ದೋಷವೇ, ದೋಷವೂ ದೋಷವೇ, ಎರಡು ಕಾಣಿಸ್ಕೊಳ್ಳೋದು ಯಾವುದೋ ಅಲ್ಲಿ ಗುಣ ಇಲ್ಲ. ಗುಣ ಯಾವುದು? ಗುಣಸ್ತು ಉಭಯವರ್ಜಿತ. ಗುಣದೋಷ ದೋಷ, ಇದು ಗುಣ, ಇದು ದೋಷ, ನೋಡೋದೇ ದೋಷ. ಹಾಗಾದ್ರೆ ಗುಣ ಎರಡೂ ಇಲ್ಲ, ಎರಡೂ ಅಲ್ಲ. ಅನ್ಯ ಪ್ರತ್ಯಯ ನೋಡ್ರು, ಬೇರೆ ಪ್ರತ್ಯಯಗಳನ್ನು ಇದೇ ರೀತಿ ತಿಳ್ಕೊಳ್ಳಿ. ಅಹಂಕಾರದಂತೆ ಅನಾತ್ಮ ತಿಳ್ಕೊಳ್ಳಿ. ಹಾಗೆ ಅಂತಃಕರಣ ದೋಷಗಳನ್ನು ಬೇಜಾರ್ ಮಾಡ್ಕೊಳ್ಳಿ. ನಂಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಾ ಇದೆ. ಟೆನ್ಷನ್ ಯಾವ್ದಕ್ಕಪ್ಪ?
ಮನಸ್ಸಿಗೆ ಬೇಜಾರು ಅದಕ್ಕಪ್ಪ, ಮಗಳು ಮಾತು ಕೇಳಲಿಲ್ಲ, ಮಗ ಮಾತು ಕೇಳಲಿಲ್ಲ, ಏನೋ ವಾದ ಮಾಡ್ದ, ಜಗಳ ಮಾಡ್ದ, ಅವತ್ತೆಲ್ಲ ಬೇಜಾರಾಗುತ್ತೆ ಅಪ್ಪ ಅಮ್ಮಗೆ. ಏನಪ್ಪ ಇಷ್ಟೆಲ್ಲ ನಾವು ಅವ್ರಿಗೆ ಮಾಡ್ತೀವಿ ಆದ್ರೂ ಕೂಡ ಅವರು ಸಲ ನಡ್ಕೊಳ್ತಾರೆ, ಬೇಜಾರಾಗುತ್ತೆ ಅಪ್ಪ ಅಮ್ಮಂಗೆ ಬಹಳ ಪ್ರೀತಿ ಮಕ್ಕಳ ಮೇಲೆ. ಮಕ್ಕಳು ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ. ಅವ್ರು ಈಕ್ವಲ್ ಅಪ್ಪ ಅಮ್ಮ ಜಗಳ ಮಾಡ್ಬಿಡ್ತಾರೆ, ವಾದ ಮಾಡ್ತಾರೆ. ಅವತ್ತೆಲ್ಲ ಅಪ್ಪ ಅಮ್ಮ ಮೂಡ್ ಆಫ್. ಯಾವತ್ತು ಮಗಳು ಜಗಳ ಮಾಡ್ಬಿಡ್ತಾರ ಕೇಳಿ ನಮ್ಮ ಶೈಲಜಾ ಜಗಳ ಮಾಡ್ತಿದ್ದ ಮೂಡ್ ಆಫ್ ಅಲ್ಲ, ಜಗಳ ಮಾಡಿದಾಗ ಹೇಳಿದೆ, ಮಾಡಿದ ದಿವಸ ಮೂಡ್ ಆಫ್ ಆಗತ್ತೆ. ನಿಮ್ಗೆ ಐತಲ್ಲಮ್ಮ, ಮನುಷ್ಯ ಮಾತ್ರಕ್ಕೆ ಆಗುತ್ತೆ ಈ ದಿವಸ, ಆಯ್ತಾ? ಜನ ಯಾಕಂದ್ರೆ ಅಷ್ಟು ಪ್ರೀತಿ ಕೊಟ್ಟಿರ್ತೀವಿ, ಪ್ರೀತಿ ಕೊಟ್ಟ ಮೇಲೆ ಅವ್ರ ಜೊತೆ ನಾವು ಹೇಳ್ತೀವಿ, ನಾವು ಹೀಗೆ ಇರ್ಬೇಕು ಅಂತ ಏನೋ ಹೇಳ್ತೀವಿ, ಅದು ಅವ್ರಿಗೆ ಇಷ್ಟವಾಗಲ್ಲ, ಅದೇ ಕ್ಲಾಶ್ ಆಗತ್ತೆ, ಅದೇ ಬೇಜಾರಾಗತ್ತೆ. ಎರಡು ದಿವಸ ಸರಿ ಆಗುತ್ತೆ, ಆ ವಿಷಯ ಬೇರೆ. ಯಾವುದು ಹಾಗೇ ಇರೋದು ಅಂತ ಷಡಕ್ಷರ ಇದೆಯಲ್ಲ, ಷಡಕ್ಷರಿ ಹಾಗೆಯೇ ಇರೋದು ಕಷ್ಟ ಬರ್ಕೊಟ್ಟಿದ್ದು, ಅದು ಯಾವಾಗ ಇಟ್ಕೊಬೇಕು, ಯಾವುದು ಹಾಗೆ ಇರೋಲ್ಲ, ಬರ್ತಾರೆ. ಒಟ್ಟ ಮೇಲೆ ಆತ್ಮನು ಅಮಲ ಅನ್ನೋದಕ್ಕೆ ಮಲರಹಿತ, ಶುದ್ಧನು ಆತ್ಮನು. ಶುದ್ಧನಾದ ಆತ್ಮನಿಗೆ ಏನನ್ನು ಗುಣವನ್ನು ಅನ್ಸೋಕ್ಕಾಗಲ್ಲ, ದೋಷವನ್ನು ಅನ್ಸೋಕ್ಕಾಗಲ್ಲ. ಏನು ಗುಣ ದೋಷ ಋಷಿ, ಗುಣವನ್ನು ದೋಷ ಎಲ್ಲರೂ ನೋಡುವಾಗ ಎಲ್ಲರೂ ನೀಡುವಾಗ, ಅದು ಅಂಥ ಸ್ವರೂಪನೇ ನಾನು, ಅದೇ ಪರಮಾರ್ಥ. ಅದಕ್ಕೆ ತೋರೋದನ್ನ ಕಲ್ಪಿತ ತೋರಿಕೆ ಅಂತ ಹೇಳಿ ಆ ಆತ್ಮಸ್ವರೂಪವನ್ನು ತಿಳಿಯುತ್ತಲೇ ಬಾಕಿ ಬಾಧ್ಯ ಮಾಡ್ಕೊಳ್ಳಿ ಅಂತ. ಇಂಥ ಒಂದು ಆತ್ಮಜ್ಞಾನ ಹೇಗಾಗತ್ತೆ ಅಂತ ಕೇಳಿದ್ರೆ ಸರ್ವನ್ಯಾಯೋಪಸಂಗ್ರಹ, ಹಿಂದಿನ ಪ್ರಕಾರ ಎಲ್ಲಾ ನ್ಯಾಯಗಳನ್ನು ಕೂಡ ಒಂದು 3 ಶ್ಲೋಕದಿಂದ ಸಂಗ್ರಹ ಮಾಡ್ತಾರೆ, ಕರೆಕ್ಟ್ ಮಾಡ್ತಾರೆ. ಇಷ್ಟೇ ಹೇಳಿದ್ದು ಏನೋ ನಿತ್ಯ ಮುಕ್ತತ್ವ ವಿಜ್ಞಾನಂ ಆಖ್ಯಾದ್ಭವತಿ ನಾನ್ಯತಃ, ಆಖ್ಯಾರ್ಥಸ್ಯಾಪಿ ವಿಜ್ಞಾನಂ ಪದಾರ್ಥ ಸ್ಮೃತಿ ಪೂರ್ವಕಂ, ಅನ್ವಯವ್ಯತಿರೇಕಾಭ್ಯಾಂ ಪದಾರ್ಥ ಸ್ಮರ್ಯತೆ ಧ್ರುವಂ, ಏವಂ ದುಃಖಮಾತ್ಮಾನಂ ಅಕ್ರಿಯಂ ಪ್ರತಿಪದ್ಯತೆ. ನಿತ್ಯಮುಕ್ತತ್ವ ವಿಜ್ಞಾನಂ ವಾಕ್ಯಾರ್ಥವತಿ ನಾನ್ಯತಃ, ವಾಕ್ಯಾರ್ಥಸ್ಯಾಪಿ ವಿಜ್ಞಾನಂ ಪದಾರ್ಥ ಸ್ಮೃತಿಪೂರ್ವಕಂ, ಅನ್ವಯವ್ಯತಿರೇಕಾಭ್ಯಾಂ ಪದಾರ್ಥ ಸ್ಮರ್ಯತೆ ಧ್ರುವಂ, ಏವಂ ದುಃಖಮಾತ್ಮಾನಮಕ್ರಿಯಂ ಪ್ರತಿಪದ್ಯತೆ. ನಿತ್ಯಮುಕ್ತತ್ವ ವಿಜ್ಞಾನಂ ವಾಕ್ಯಾತ್ ಭವತಿ ನ ಅನ್ಯತಃ, ವಾಕ್ಯಾರ್ಥಸ್ಯ ಅಪಿ ವಿಜ್ಞಾನಂ ಪದಾರ್ಥ ಸ್ಮೃತಿಪೂರ್ವಕಂ, ಅನ್ವಯವ್ಯತಿರೇಕಾಭ್ಯಾಂ ಪದಾರ್ಥಃ ಸ್ಮರ್ಯತೆ ಧ್ರುವಂ, ಏವಂ ನಿರ್ದುಃಖಂ ಆತ್ಮಾನಂ ಅಕ್ರಿಯಂ ಪ್ರತಿಪದ್ಯತೆ. ನಾನು ಎಂದೆಂದಿಗೂ ಮುಕ್ತರಾಗಿದ್ದೀನಿ. ನಿತ್ಯ ಅನ್ನೋದು ಎಂದೆಂದಿಗೂ ನಾನು ಮುಕ್ತರಾಗಿದ್ದೀನಿ ಅಂತ ತಿಳ್ಬೇಕೆ ವಾಕ್ಯದಿಂದಲೇ ಆಗುತ್ತೆ. ವಾಕ್ಯನೇ ಯಾವುದು? ವೇದಾಂತ ವಾಕ್ಯ. ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ವೇದಾಂತ ವಾಕ್ಯದಿಂದಲೇ ನಾನು ಎಂದೆಂದಿಗೂ ಮುಕ್ತನಾಗಿದ್ದೀನಿ ಅರಿವಾಗುತ್ತೆ. ಯಾಕೆಂದ್ರೆ ಅದೇ ಪ್ರಮಾಣ. ಹೇಗೆ ರೂಪಜ್ಞಾನಕ್ಕೆ ಕಣ್ಣೇ ಪ್ರಮಾಣವೋ, ಶಬ್ದಜ್ಞಾನಕ್ಕೆ ಕಿವಿಯೇ ಪ್ರಮಾಣವೋ, ನಾನು ಅಸಂಸಾರಿಯಾದ ಆತ್ಮನಾಗಿದ್ದೀನಿ ಎನ್ನುವುದಕ್ಕೆ ವಾಕ್ಯವೇ ಪ್ರಮಾಣ. ವಾಕ್ಯದಿಂದಲೇ ನಾನು ಎಂದೆಂದಿಗೂ ಅವಿದ್ಯಾ ಕಾಮ ಕರ್ಮ ಬಂಧನದಿಂದ ಕಳ್ಸ್ಕೊಂಡವನು, ಅವಿದ್ಯಾ ಕಾಮ ಕರ್ಮ ಬಂಧವಿಲ್ಲದವನು ಅನ್ನುವ ಅರಿವು ವಾಕ್ಯದಿಂದಲೇ ಆಗುತ್ತೆ ಹೊರತು ನಾನು ಅದ್ ಬೇರೆ. ಇದರಿಂದ ಆಗತ್ತೆ ಇದು, ಮತ್ತೊಂದರಿಂದ ಆಗಲ್ಲ ಅಂತಂದ್ರು. ಮತ್ತೊಂದರಿಂದ ಯಾವುದರಿಂದ ಆಗಲ್ಲ? ಅಸಂಖ್ಯಾಗಲಿ ಬೇರೆ ಹೇಳ್ತಲ್ಲ, ನಾಯಮಾತ್ಮ ಪ್ರವಚೇನೇ ಲಭ್ಯ ನ ಮೇಧಯಾ ನ ಬಹುನಾ ಶ್ರುತೇನ. ಭಾರಿ ಪ್ರವಚನ ಮಾಡ್ತಾನೆ, ಭಾರಿ ಮೇಧಾವಂತ, ಭಾರಿ ಶಾಸ್ತ್ರಶಾಸ್ತ್ರ ಸಂಪನ್ನ, ತಪಸ್ ಮಾಡ್ತಿದ್ದಾನೆ, ಕೋಟಿ ರಾಮನಾಮ ಜಪ ಮಾಡಿದಾನೆ, ಕೋಟಿ ಗಾಯತ್ರಿ ಜಪ ಮಾಡಿದಾನೆ, ಸೋಮಯಾಗ ಅಂತ ಯಾಗ ಮಾಡಿದಾನೆ, ಎಲ್ಲ ಮಾಡು. ಏನ್ ಮಾಡುದು? ಚಿತ್ತ ಸಂಸ್ಕಾರವಾಗೋದಕ್ಕೆ, ಚಿತ್ತೈಕಾಗ್ರತೆ ಬರೋದಕ್ಕೆ, ವಾಕ್ಯಾರ್ಥ ಕೊಟ್ಟ ಯೋಗ್ಯತೆ ತೋರೋದು ಬೇಕು, ನಿಜ, ಖಂಡಿತ ಬೇಕು, ನಾನು ಅಲ್ಗಳಿದಲ್ಲ. ಆದರೆ ಸತ್ಯಜ್ಞಾನವಾಗೋದು ಅಥವಾ ಅಜ್ಞಾನ ತೆಗೆದುಹಾಕೋದು ಸಮ್ಯಜ್ಞಾನವೇ, ವಾಕ್ಯಾರ್ಥ ಜ್ಞಾನವೇ. ಜ್ಞಾನದಿಂದ ಅಜ್ಞಾನ ಹೋಗಕ್ಕೆ ಹೊರತು ಅಜ್ಞಾನ ಯಾವುದೂ ಹೋಗಲ್ಲ. ಈ ಕಟ್ಲೆ ರೂಮಲ್ಲಿ MS ಸುಬ್ಬಲಕ್ಷ್ಮಿ ಹಾಡುವುದು, ಅದ ಎಲ್ಲ ಕರ್ನಾಟಕ ಎಲ್ಲ ಪಂಡಿತರು ವೇದಪಾರಾಯಣ ಮಾಡಿಸಿದ್ರು, ಸೂರ್ಯಾಗ ಮಾಡಿಸಿದ್ರು, ಎಲ್ಲರಿಂದ ಕೊಟ್ಟು ರಾಮನಾಮ ಜಪ ಮಾಡಿಸಿದ್ರು. ಕಟ್ಲೆ ಹೋಗ್ಬಿಡ್ತು. ಕಟ್ಲೆ ಹೋಗೋದಕ್ಕೆ ಹೇಗೆ ಬೆಳಕೇ ಬೇಕೋ, ಬೆಳಕಿಲ್ಲದೆ ಕಟ್ಲೆ ಹೋಗಲ್ವೋ, ಅಜ್ಞಾನಕ್ಕೆ
ಜ್ಞಾನವೇ ಬೇಕು. ಜ್ಞಾನ ಇಲ್ಲದೆ ಜ್ಞಾನ ಹೋಗಲ್ಲ. ಜ್ಞಾನ ಉಂಟಾಗೋದಕ್ಕೆ ವಿವೇಕ ಇರಬೇಕು. ವಾಕ್ಯಾರ್ಥ ವಿವೇಕ ವಿಚಾರ ಇರಬೇಕು. ವಿಚಾರ ವಿವೇಕದಿಂದ ಜ್ಞಾನ ಉಂಟಾಗುತ್ತೆ. ವಿಚಾರ ವಿವೇಕ ಎಂಥದ್ದು? ಆತ್ಮಾತ್ಮ ವಿವೇಕ ಮಾಡಿಕೊಂಡು ಶಾಸ್ತ್ರ ತಿಳಿಸ್ಕೊಟ್ಟ ರೀತಿಯಲ್ಲಿ ಅನ್ವಿವೇಕ ಮಾಡಿಕೊಂಡು ಅನಾತ್ಮದಿಂದ ತನ್ನನ್ನು ಬೇರ್ಪಡಿಸಿಕೊಂಡು ಮತ್ತೆ ತಾನು ಅಂಥವನಾಗಿದ್ದೀನಿ ವಾಕ್ಯವನ್ನು ಮತ್ತೆ ಅಲ್ಲಿ ಅನುಭವ ಇಂಪ್ಲಿಮೆಂಟ್ ಮಾಡ್ಕೊಂಡು ತಿಳ್ಕೊಬೇಕು. ಅದಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಕರ್ಮಯೋಗ ಮಾಡು, ಭಕ್ತಿ ಯೋಗ ಮಾಡು, ಧ್ಯಾನ ಯೋಗ ಮಾಡು ಅಂತ ಹೇಳಿದ್ರು. ಅದು LKG UKG ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, 5th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್, ಕಾಲೇಜ್ ಎಲ್ಲ ಬರುತ್ತೆ. ಅವರವರ ಮಟ್ಟಕ್ಕೆ ಸ್ಟ್ಯಾಂಡರ್ಡ್ ಬೇಕು. ಆದರೆ ಜ್ಞಾನವಂತೂ ವಾಕ್ಯದಲ್ಲಿ ಆಗೋದು. ಜ್ಞಾನವಾದಾಗಲೇನೆ ಅಜ್ಞಾನ ಹೋಗೋದು. ಅಜ್ಞಾನ ಎಂಬುದು ಜ್ಞಾನವಲ್ಲದೆ ಮತ್ತೊಂದು ಹೋಗೋದೇ ಇಲ್ಲ. ಏನೊಂದು ಅಜ್ಞಾನ ಹೋಗಲ್ಲ. ಅಜ್ಞಾನ ಹೋಗದೆ ಮುಕ್ತಿ ಆಗಲ್ಲ, ಮೋಕ್ಷ ಆಗಲ್ಲ. ಹಾಗಾಗಿ ನಿತ್ಯ ಮುಕ್ತತ್ವ ವಿಜ್ಞಾನ, ಎಂದೆಂದಿಗೂ ನಾನು ಮುಕ್ತರಾಗಿದ್ದೀನಿ ಎಂಬ ತಿಳುವಳಿಕೆಯು ವಾಕ್ಯದಿಂದಲೇ ಆಗುತ್ತೆ. ವಾಕ್ಯದ ಅಲ್ಲಿ ಅಹಂ ಬ್ರಹ್ಮ ಅಸ್ಮಿ 3 ಇದೆ ಪದ ವಾಕ್ಯದಲ್ಲಿ. ನಾನು ಅನ್ನೋ ಜ್ಞಾನ ಮತ್ತು ಬ್ರಹ್ಮ ಅನ್ನೋ ಜ್ಞಾನ ಯಾವ ರೀತಿ ಆಗುತ್ತೆ? ಅದು ವಾಕ್ಯಾರ್ಥ ವಿಜ್ಞಾನ ಪದಾರ್ಥ ಸ್ಮೃತಿ ಬರುವುದು. ಆ ಪದಗಳ ಅರ್ಥ ನೆನೆಸ್ಕೋಬೇಕು ನೀವು. ನಾನು ಅನ್ನೋ ಪದಕ್ಕೆ ಅರ್ಥ ಇರಪ್ಪ. ನಾನು ಕೂತಿದ್ದೀನಿ, ನಾನು ನೋಡ್ತಾ ಇದ್ದೀನಿ, ನಾನು ಯೋಚನೆ ಮಾಡ್ತಾ ಇದ್ದೀನಿ, ನಾನು ತಿಳ್ಕೊಳ್ತಾ ಇದ್ದೀನಿ. ಅಲ್ಲೆಲ್ಲರೂ ನಾನು ಅನ್ವಯವಾಗಿದೆ. ಅದೇ ಕೂತವನು ನೋಡ್ತಾ ಇರೋದಲ್ಲ, ನೋಡ್ತಾ ಇರೋನು ಯೋಚನೆ ಮಾಡ್ತಾ ಇಲ್ಲ, ಯೋಚನೆ ಮಾಡ್ತಾ ತಿಳ್ಕೊತಾನೆ. ಆ ಕ್ರಿಯೆ ಬೇರೆ ಬೇರೆ. ತಿಳ್ಕೊಳ್ಳೋದು ಬುದ್ಧಿಯಲ್ಲಿ, ಯೋಚನೆ ಮಾಡೋದು ಮನಸ್ಸಿನಲ್ಲಿ, ನೋಡೋದು ಕಣ್ಣಲ್ಲಿ, ಕೂತಿರೋದು ದೇಹದಿಂದ. ಈ 4 ಬಿಟ್ಟು ಹೋಗ್ತಾ ಇದೆ. ನಾನು ಮಾತ್ರ 4 ಇದ್ದೀನಿ. ಈ 4 ಇದ್ದಾಗಲೂ ತಾನಾದ ಉಂಟೆ ಉಂಟು. ಹಾಗೆ ಅನ್ವಯ, ನಾನಾಗಿರುವ ಅನ್ವಯ, ಉಪಾಧಿಗಳ ವ್ಯತಿರೇಕ. ಈ ಪದಾರ್ಥವು ಅನ್ವಯ ವ್ಯತಿರೇಕದಿಂದ ಗೊತ್ತಾಗುತ್ತೆ. ಚಾಪೆ ಅದ್ಕೊಳ್ಳೆ ನಮ್ಗೆ ಅದು ಬರುತ್ತೆ. ಇದು ಚಾಪೆಯಿಂದ ಬುದ್ಧಿ ಬರಲ್ಲ, ಬಿಟ್ಟು ಹೋಗುತ್ತೆ ಬುದ್ಧಿ. ಅದ್ರಲ್ಲಿ ಬರುತ್ತೆ ಚಾಪೆ ಅಂತ. ಇದರಲ್ಲಿ ಬರಲ್ಲ ಚಾಪೆಯ ಬುದ್ಧಿ. ಇದು ಚಾಪೆಯ ಬುದ್ಧಿಗೆ ಒಪ್ಕೊಳ್ಳಲ್ಲ ಮನಸ್ಸು, ಇದು ಒಪ್ಕೊಳ್ಳಲ್ಲ. ಅದು ಚಾಪೆಯ ಬುದ್ಧಿ ಬರುತ್ತೆ. ಅದು ಆ ತರ ಇರೋದೆಲ್ಲ ಚಾಪೆಯನ್ನು ಹೋಗುತ್ತೆ. ಇದು ಅಲ್ಲದ ಅಲ್ಲ 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 ಅಂತ ನೋಡುತ್ತೆ. ಪ್ರತಿಯೊಂದು ಪದಾರ್ಥಕ್ಕೆ ನಮ್ಗೆ ಮಕ್ಕಳಾಗಿದ್ದಾಗ ಒಂದು ನಾಯಿ, ಒಂದು ಕಾಗೆ, ಒಂದು ಹಸು ತೋರಿಸ್ತೀವಲ್ಲ, ಅದು ತೋರಿಸೋದಕ್ಕೆ ಆ ಪದಾರ್ಥ ಸಂಬಂಧ ಆಗ್ಬಿಡುತ್ತೆ. ಆ ಪದಾರ್ಥ ಸಂಬಂಧ ಮಗನ ಇಟ್ಕೊಳುತ್ತೆ. ಇನ್ನೊಂದು ದಿವಸ ಬಿಟ್ಟು ನಾಯಿ ತೋರಿಸಿ ಹಸು ಅಂತ ಒಪ್ಕೊಳ್ಳಲ್ಲ ಮಗು. ಕಾಗೆ ತೋರಿಸ್ಬಿಟ್ಟು ನಾಯಿಯಿಂದ ಅದು ಒಪ್ಕೊಳ್ಳಲ್ಲ. ನೀನು ಅವತ್ತು ಇದನ್ನು ತೋರಿಸ್ ನಾಯಿ ಅಂತ ಹೇಳಿಲ್ಲ. ನೀನು ಅವತ್ತೇನು ಹೇಳಿದೆ? ನಾಯಿಯೇ ತೋರಿಸಿ ನಾಯಿ ಅಂತ ಹೇಳಿದೆ, ಹಸು ತೋರಿಸಿ. ಹಾಗಾಗಿ ಅದು ಅನ್ವಯ ಮಾಡುತ್ತೆ. ಆ ನಾಯಿ ಅಂತ ಇರೋದು ಎಲ್ಲಾ ಜಾಗಕ್ಕೂ ಅದಕ್ಕೆ ನಾಯಿ ಬುದ್ಧಿ ಬರುತ್ತೆ. ಹಸು ಅಂತ ಇರೋ ಎಲ್ಲಾ ಹಸುವಿನಲ್ಲೂ ಹಸು ಬುದ್ಧಿ ಬರುತ್ತೆ. ಹಸು ತಿಳ್ಕೊಳ್ಳಿ, ಪ್ರಪಂಚದ ಹಸು ಎಲ್ಲ ತಿಳ್ಕೊಬೇಕಾಗಿಲ್ಲ. ಒಂದು ಹಸು ತಿಳ್ಕೊಂಡ್ಬಿಟ್ಟು ಎಲ್ಲಾ ಹಸುವಿನಲ್ಲೂ ಹಸು ಬುದ್ಧಿ ಬರುತ್ತೆ. ಒಂದು ನಾಯಿ ತಿಳ್ಕೊಂಡ್ರು ಎಲ್ಲಾ ನಾಯಿಗೂ ನಾಯಿ ಬುದ್ಧಿ ಬರುತ್ತೆ. ಅದು ಆ ಪದ ಅರ್ಥ ಇದೆಯಲ್ಲ, ಆ ಪದದ ಅರ್ಥ, ಅದಕ್ಕೆ ಪದಕ್ಕೆ ಅರ್ಥ ಸಾಮಾನ್ಯವೇ. ಡಿಕ್ಷನಲ್ಲಿರೋ ಪದಗಳಿಗೆ ಅರ್ಥ ಸಾಮಾನ್ಯವೇ ಹೊರತು ವಿಶೇಷ ಅರ್ಥ ಅಲ್ಲ. ಕೌ ಅಂದ್ರೆ ಹಸು ಕೊಡ್ತಾರೆ. ಕೌ ಅಂತಾನೆ ನಮ್ಮನೆ ಕಟ್ಟಿರೋ ಹಸು ಅಂತ ಅರ್ಥ ಅಲ್ಲ ಅದಕ್ಕೆ. ಅದಕ್ಕೆ ಇದೇನು ಅಂದ್ರೆ ಹಸು ಕೊಟ್ರೆ ಅದಕ್ಕೆ ಶ್ವ ನಾಯಿ ಅಂತಂದ್ರೆ ನಮ್ ಬೀದಿರ್ತಕ್ಕ ಇದನ್ನೇ ನಾಂತಿದ್ದಾರೆ. ಹೊಸಲಿರೋರು, ಶಿವಮೊಗ್ಗದಲ್ಲಿರೋರು, ಬೆಂಗಳೂರು ನಾಯಿ ಅಲ್ಲ ಅಂತಂದ್ರೆ ಹುಚ್ಚ ಅಂತಾರೆ. ಪದದಿಂದ ಸಾಮಾನ್ಯ ಜ್ಞಾನವಾಗುತ್ತೆ. ವಿಶೇಷ ವಾಕ್ಯಕರ್ತಕ, ವಿಶೇಷ ಅರ್ಥ ವಾಕ್ಯ ಮಾಡುತ್ತೆ. ಅಲ್ಲಿರೋ ಕುರ್ಚಿ ಅಂದ್ರೆ ಇದು ಒಂದಕ್ಕೆ ಆ ಅಂಗಡಿರೋ ಕುರ್ಚಿ ಬರಲ್ಲ, ಆ ಮನೆಯೋ ಕುರ್ಚಿ ಬರಲ್ಲ. ಹಾಗಾಗಿ ಪದಾರ್ಥದ ನೆನಪನ್ನು ಮಾಡಿಕೊಳ್ಳುವುದನ್ನು ಮುಂದೆ ಮಾಡ್ಕೊಂಡು ವಾಕ್ಯಾರ್ಥ ಜ್ಞಾನ ಆಗುತ್ತೆ. ಆಮೇಲೆ ವಾಕ್ಯ ಅದು ಪದಾರ್ಥ ಜ್ಞಾನ ಹೇಗಾಗುತ್ತೆ? ಅನ್ವಯ ವ್ಯತಿರೇಕಾಭ್ಯಾಂ ಪದಾರ್ಥ. ಅನ್ವಯ ಅಂದ್ರೆ ಆ ಪದಗಳನ್ವಯ ಎಲ್ಲೆಲ್ಲಿದೆಯೋ ಅದೆಲ್ಲ ಅದೇ ಅರ್ಥ. ಇನ್ನೊಂದು ಬಿಟ್ಟು ಹೋಗೋದು ಅದು ವ್ಯತಿರೇಕ. ಅನ್ವಯ ವ್ಯತಿರೇಕದಿಂದ ಪದಾರ್ಥವು ನಮಗೆ ನೆನೆಸಲ್ಪಡುತ್ತದೆ. ಹೀಗೆ ಅನ್ವಯ ವ್ಯತಿರೇಕ ಮಾಡಿಕೊಂಡು ಅನಾತ್ಮವನ್ನ ಬಿಟ್ಕೊಂಡು ಆತ್ಮಪ್ರತಿಯನ್ನೇ ಹಿಡ್ಕೊಂಡು ಹೋಗಿ ಕೊನೆಗೆ ನಾನೆಂಬುದನ್ನು ದಾಟ ಹೋಗ್ತಾರಲ್ಲ. ಈ ನಿರ್ದುಃಖಿಯಾದ ಆತ್ಮನನ್ನ ಮತ್ತು ಕ್ರಿಯಾರಹಿತನು, ವ್ಯಾಪಾರವಿಲ್ಲ, ವಿಶೇಷವಿಲ್ಲ, ಕ್ರಿಯಾರಹಿತರಾದ ದುಃಖಿಯಲ್ಲದೆ ಇರುವ ಆತ್ಮನನ್ನ ಈ ಅನ್ವಯ ವ್ಯತಿರೇಕ ಹೋಗಿ ವಾಕ್ಯಾರ್ಥವನ್ನ ಅನುಭವ ಮಾಡ್ಕೊಂಡು ಬರೀ ಅನ್ವಯ ವ್ಯತಿರೇಕ ಗೊತ್ತಾಗಲ್ಲ. ಅನ್ವಯ ವ್ಯತಿರೇಕ ಅನಾತ್ಮನ ಬಿಟ್ಕೊಳ್ತಾನೆ. ವಾಕ್ಯ ಅವಾಗ ಬರುತ್ತೆ. ನೀನು ಅನಾತ್ಮದಲ್ಲೇ ಕೂತಿದ್ರೆ ವಾಕ್ಯ ಬರೋದೇ ಇಲ್ಲ. ಯಾಕೆ ಹೇಳೋ? ನೀನು ತಪ್ಪಿಕೊಂಡ್ರೆ ನಾನು ತಪ್ಪಿಕೊಟ್ಟಿಯೇನೋ.
ಈ ದೇಹದಲ್ಲಿ ಕೂತವನಿಗೆ ಅಹಂ ಬ್ರಹ್ಮಾತ್ಮ ವಾಕ್ಯ ಬಂದ್ರೆ ದೇಹದಲ್ಲಿ ಕೂತಿರೋದು ಒಂದು ತಪ್ಪಿಗೆ ಆಯ್ತಲ್ಲ, ಇದನ್ನೇ ಬ್ರಹ್ಮ ಅಂತ ಕಂಬಿಟ್ಟು ವಾಕ್ಯವನ್ನು ತಪ್ಪ ತಗೊಂಡಿದ್ಯಾ. ಹಾಗಾಗಿ ವಾಕ್ಯ ಬರೋದೇ ಸಮಸ್ತ ಅನಾತ್ಮವನ್ನು ದಾಟು ಹೋದ್ಮೇಲೆ ಬರುತ್ತೆ, ಅಲ್ಲಿವರೆಗೂ ವಾಕ್ಯ ಬರೋದೇ. ಕೇಳ್ಬೇಕಾ? ಏನಿಲ್ಲ. ಹಾಗೆ ಏವಂ ಈ ರೀತಿಯಾಗಿ ಅನ್ವವಿಧೇಯಕ ಮಾಡ್ಕೊಂಡು ಅನಾತ್ಮನ ಬಿಡಿಸ್ಕೊಂಡು ಕೊನೆಗೆ ವಾಕ್ಯಾರ್ಥವನ್ನ ತನ್ನ ಅನುಭವಕ್ಕೆ ತಿಳಿಸ್ಕೊಂಡ ಅಂತ ಆದ್ರೆ ಕ್ರಿಯಂ ಪ್ರತಿಪದ್ಯತೆ, ಕ್ರಿಯಾರಹಿತರಾದಂತಹ ಆತ್ಮವನ್ನ ಕಟ್ಕೊಂಡ್ಬರ್ತಾನೆ, ಹಾಕೊಂಡ್ಬರ್ತಾನೆ. ಸದೇವೇತ್ಯಾದಿ ವಾಕ್ಯೇಭ್ಯಃ ಪ್ರಮಾಸ್ಫುಟತರಾ ಭವೇತ್ ದಶಮಸ್ತಮಸೀತ್ಯಸ್ಮಾತ್ ಸೇವಂ ಪ್ರತ್ಯಗಾತ್ಮನಿ. सदेवेर्वाक्येभ्यः प्रमास्फुटतरा भवेत् दशमस्तमसीत्यस्मात् यथैवं प्रत्यगात्मनि सद् एव इत्यादि वाक्येभ्यः प्रमास्फुटतरा भवेत् दशमः त्वम् असि इति अस्मात् यथा एवं प्रत्यगात्मनि. ನೀವು ಸತ್ತೇ ಆಗಿರುವೆ, ಸತ್ತನ ಸನ್ಮಾಪ್ತನು. ಅಲ್ಲಿ ಸತ್ತನಂದ್ರೆ ಇರುವು ಅಂತ ಅರ್ಥ. ಲೋಕದಲ್ಲಿ ಇರುವು ಅಂದ್ರೆ ಕಾಲದೇಶ ಕೂಡ್ಕೊಂಡಿದ್ದಕ್ಕೆ ಇರುವು ಇದು ಇದೆ. ಇರುವು ಅಂದ್ರೆ ಇದು ಇಂತಹ ಕಾಲದಲ್ಲಿ ಇಂತಹ ದೇಶದಲ್ಲಿ ಇದೆ ಅನ್ಸ್ಕೊಳ್ತೀವಿ ಹೊರತು ದೇಶ ಕಾಲ ಬಿಟ್ಟು ಇದೆ ಅನ್ಕೋಸಕ್ಕಾಗಲ್ಲ. ಆದ್ರೆ ದೇಶ ಕಾಲವೂ ಇದೆ ಅನ್ಸ್ಕೋತಾ ಇದೆ. ದೇಶ ಕಾಲ ಸಹಿತವಾಗಿ ಅದರಲ್ಲೂ ಇದೆ ಸೇರ್ಕೊಂಡಿದೆಯಲ್ಲ. ಆ ಪ್ಯೂರ್ ಬೀಯಿಂಗ್ ಶುದ್ಧ ಇರುವುದಿದೆಯಲ್ಲ, ಅದಕ್ಕೆ ನಾಮರೂಪದ ಹಂಗಿಲ್ಲ. ಆ ಶುದ್ಧ ಸತ್ತಾರೂಪದವನೇ ನೀನಾಗಿದ್ದೀಯಾ. ಸದೇವ ತ್ವಮಸಿ, ನೀನು ಸನ್ಮಾತ್ಮನು ಚಿನ್ಮಾತ್ಮನು ಅಂತ ಹೇಳಿ ಶುದ್ಧ ಇರುವಷ್ಟೇ ನಿನ್ನ ಸ್ವರೂಪ ಅಂತ ಹೇಳಿ ಈ ರೀತಿಯಾಗಿ ತಿಳಿಸುವ ವಾಕ್ಯದಿಂದ ಉತ್ತಮಾಧಿಕಾರಿಯಾದವನಿಗೆ ಸ್ಫುಟತರ ಪ್ರಭಾವವೇ ಸ್ಪಷ್ಟವಾಗಿ ಹೌದು ನೋಡ್ಕೊಂಡ ನಚಿಕೇತ. ಯಮ ಹೇಳುತ್ತಿರುವಾಗಲೇನೆಯೇ ಬ್ರಹ್ಮ ಪ್ರಾಪ್ತೋ ವಿರಜೋ ಭೂಮೃತ್ಯು ಶ್ರುತಿಯದ ಇದೆ. ಬ್ರಹ್ಮ ಪ್ರಾಪ್ತ ವಿರಜ ಅಭೂತ್ ವಿಮೃತ್ಯು ಅನ್ಯೋಪ್ಯೇವಂ ಯೋ ವಿದಧ್ಯಾತ್ಮಮೇವಾ ಅನ್ಸುತ್ತೆ. ಈ ನಚಿಕೇತದಂತೆ ಯಾವನಾದ್ರೂ ಕೂಡ ತಿಳ್ಕೊಂಡ್ರೆ ಅವನು ಕೂಡ ಹೀಗಾಗ್ತಾನೆ. ತದ್ಭಾಷ್ಯ ವಿಜಗ್ಜೋ ಶ್ವೇತಕೇತು 9ನೇ ಸಲ ಹೇಳ್ಕೊಂಡ್ರೆ ಅರ್ಥ ಆಯ್ತು ಅಂತ ತಿಳ್ಕೊಂಡ ಅವನು. ಅರ್ಜುನ ಕೂಡ 18ನೇ ಪರಮಾತ್ಮ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತತ್ಪ್ರಸಾದ ಅನ್ಮಯಾಚ್ಯುತ ಸ್ಥಿತೋಸ್ಮಿ ಘಟ ಸಂದೇಹ ರಹಿತನಾಗುತ್ತೆ ಅಂತಂದ. ಅಂದ್ರೆ ಉತ್ತಮ ದೇಶ ಮಾಡ್ತಾರೆ ಗೀತಾಚಾರ್ಯ ಸಾಮಾನ್ಯನೇ. ವೇದ ಪುರುಷ ವೇದಾತ್ಮ ಸಾಕ್ಷಾತ್ ಸ್ವಯಂಭರು ವೇದಾತ್ಮ ವೇದ ಪುರುಷ ವೇದನಾರಾಯಣ ಅವತಾರ ಮಾಡಿ ಅರ್ಜುನ ಉಪದೇಶ ಮಾಡಿದಾನೆ. ಅರ್ಜುನ ಗುರು ಯಾರು ಕೇಳಿದ್ರೆ ಸಾಕ್ಷಾತ್ ವೇದ ಪುರುಷ ವೇದನಾರಾಯಣ ಅರ್ಜುನಿಗೆ ಗುರು. ಅಂಥ ಉಪದೇಶ ಮಾಡಿದ್ರೆ ತತ್ವಜ್ಞಾನ ಆಗೋಲ್ಲ ಅಂದ್ರೆ ಅರ್ಥ ಇದೆಯಾ? ಬಿಡ್ತಾನೆ ಭಗವಂತ, ತತ್ವಜ್ಞಾನ ಆಗಲಿಲ್ಲ ಅಂದ್ರೆ ತಾನೆ. ಅವನಿಗೆ ನಮ್ಮ ಗುರುವಾದ ನಮ್ಮ ಜೀವನ ಸಿಕ್ಬಿಟ್ಟ ಅಂದ್ರೆ ಇನ್ನು ಜೀವನದಲ್ಲಿ ಬಿಲ್ಗೇಟ್ ಸಿಗೋದಿಲ್ಲ, ಯಾವ ಮಾಂಧ ಚಕ್ರವರ್ತಿಗಳಿಗೂ ಇಲ್ಲ ಇವಾಗ. ಅಂಥ ಮಹಾನುಭಾವ ಗುರುವಾಗಿ ಸಿಕ್ಕೋದಿದೆಯಲ್ಲ ಜೀವನದಲ್ಲಿ, ಅದು ಅತ್ಯದ್ಭುತ. ಅತಿ ಇದು ಭಾರೀ ಪುಣ್ಯ ಆಗಿರ್ಬೇಕು. ನೀನೇ ನನ್ ಗುರುವಾಗಬೇಕು ಅಂತ ಕೂತ್ಕೋಬೇಕು ಪರಮಾತ್ಮನಿಂದ. ನೀನೇ ಗುರುವಾಗಿ ಬಂದು ನನಗೆ ನನ್ನ ಅಜ್ಞಾನ ಪರಿಹಾರ ಮಾಡು, ಅರ್ಜುನಿಗೆ ಹೇಗೆ ಉಪದೇಶ ಮಾಡಿ ಅಜ್ಞಾನ ಪರಿಹಾರ ಮಾಡಿದ್ಯೋ ನನಗೆ ತಿಳಿಸ್ಕೊಳಪ್ಪ ಅಂತೇಳಿ ಹೊಡಿಬೇಕು ಪರಮಾತ್ಮ ಪಾದವನ್ನು. ಸತ್ತೇ ಆಗಿರುವೆ ಎಂಬ ಇದೇ ಬದಲಾಗಿರ್ತಕ್ಕಂಥಾದ ಇದೇ ಬದಲಾದ ಅನೇಕ ವಾಕ್ಯ ಈ ರೀತಿಯಾದ ವಾಕ್ಯ ಉಪನಿಷತ್ತದ ಅನೇಕ ಇದೆ. ಆ ವಾಕ್ಯಗಳಿಂದ ಸ್ಫುಟತರವಾದ ಸ್ಪಷ್ಟತರವಾದಂತಹ ಅರಿವು ಉಂಟಾಗಿ ಆಗುತ್ತೆ. ಅದು ಹೇಗೆ ಅಂದ್ರೆ ದಶಮಸ್ತ್ವಮಸಿ ಅಂತಂದ್ರೆ 10ನೇ ಆಗಿದೆ ಇವನು. 10 ಜನ ಮುಂಕರು ನದಿ ದಾಟಿದರು. ದಾಟಿದ ಮೇಲೆ ನಾವು 10 ಜನ ಇದೆಯೋ ಇಲ್ವೋ ನೆನೆಸ್ಕೊಂಡು ಪ್ರತಿಯೊಬ್ಬರು ತಮ್ಮನ್ ಬಿಟ್ಟು ಎಣಿಸ್ತಾ ಇದ್ದಾರೆ. 9 ಬರ್ತಾ ಇದ್ದಾರೆ. ಅವ್ರ ಬುದ್ಧಿ 9ರಲ್ಲಿ ಮುಳುಗಿದೆಯೇ ಹೊರತು 10ನೇ ತನ್ನಲ್ಲಿ ಅವ್ರು ತಿಳ್ಕೊತಾನೆ ಇಲ್ಲ. ಅವ್ರು 9ರಲ್ಲಿ ಮುಳುಗಿದ್ರೆ ಅವ್ರು 10ನೇ ಸಿಗ್ತಾ ಇಲ್ಲ. 10ನೇ ಸಿಗದೇ ಇರೋಕ್ಕೆ ಇನ್ನೇನು ಕಾರಣ ಇಲ್ಲ. ಯಾಕೆ ಹೇಳೋ? ತಾನೇ 10ನೇ ತಾನೇ ಆದ್ರಿಂದ ಅವ್ರಿಗೆ ನೆನೆಸಬೇಕಾದ್ರೆ 9ರಲ್ಲಿ ಅವರ ಬುದ್ಧಿ ಮುಳುಗಿರೋದ್ರಿಂದ ತಾನೇ ಆಗಿದ್ದು 10 ಹೇಗೆ ಅವ್ರು ಗೊತ್ತಾಗಲಿಲ್ವೋ ಹಾಗೆ ಇವನಿಗೆ ಆ ಸನ್ಮಾತು ತಾನೇ ಆದರೂ ಪ್ರಪಂಚಗಳಿಗೆ ದೃಷ್ಟಿ ಇಟ್ಕೊಂಡವನಾಗಿ ಪ್ರಪಂಚಗಳ ದೃಷ್ಟಿ ಇಟ್ಕೊಳ್ತಾನೆ ಇಲ್ಲ. ಅದಕ್ಕೆ ಶ್ರುತಿ ಏನಂದ್ರೆ ಬಿಡು,
ಅನಾತ್ಮ ದೃಷ್ಟಿ ಬಿಡು. ಅನಾತ್ಮ ದೃಷ್ಟಿ ಬಿಟ್ಟರೆ ತಾನೇ ತೋರ್ಕೊಳ್ಳುತ್ತೆ. ಎಲ್ಲಿವರೆಗೆ ಅನಾತ್ಮನೇ ಅಹಂಕಾರದವರೆಗೂ ಆತ್ಮ ಅಂತ ಇದ್ದಾರೆ. ಅಹಂಕಾರದವರೆಗೂ ಇರತಕ್ಕಂಥ ಅನಾತ್ಮವನ್ನು ಬಿಟ್ಟು ಕೊಡಿ, ಅವಾಗ ನೋಡು ನಿಂತ್ಕೊಳ್ತೆ ತಾನೇ ಅಂತ. ದಶಮಸ್ತಮಸಿ, ನೀನೇ ಹತ್ತಿರನಾಗಿದೆ. ದಾರಿ ಹೋಗಬೇಕಾಯ್ತು ಅವನಿಗೆ. ಪಾಂಚಿಕ ಬಂದು, ಯಾಕಪ್ಪ ಅಳ್ತಾ ಇದ್ದೀರಿ, ಮುನ್ಕ ಕೂತ್ಕೊಂಡಿದ್ದೀರಿ, ಏನಾಯ್ತಪ್ಪ ಅಂತ. ಸ್ವಾಮಿ, ನಾವು 10 ಜನ ಬಂದಿದ್ವಿ ಕಣ್ರಿ, ಇವಾಗ 9 ಜನ ಆಗ್ಬಿಟ್ಟಿದೀವಿ, ಒಬ್ಬ ನೀರು ಹೋಗ್ಬಿಟ್ಟ ಕಾಣುತ್ತೆ ಅಂತ 10 ಜನ ಅಳ್ತಾ ಇದ್ದಾರೆ. ಅಳ್ತಾ ಇರೋರು 10 ಜನ, ಪ್ರತಿಯೊಬ್ರು ಅವನಿಗೆ ಸ್ವಮೇವ ದಶಮೋಸಿ ಅಂತ ಒಬ್ಬನ. ಪ್ರತಿಯೊಬ್ಬರು 10 ಯಾರೊಬ್ಬ ಇದ್ದೇದು 10 ಆಗಲ್ಲ. ಹಾಗಾಗಿ ಪ್ರತಿಯೊಬ್ಬನು 10 ದಶಮತ್ವ 9 ಜನ ಆದ್ಮೇಲೆ ಅವನಿಗೆ 10 ದಶಮತ್ವ ಅಲ್ಲ, ಪ್ರತ್ಯೇಕಸ್ಯಾಪಿ ದಶಮತ್ವಂ, ದಶಮಸ್ಯ ಭಾವ ದಶಮತ್ವ ಉಂಟು. ನೀನೇ 10 ಆಗಿದ್ದೀಯಾ ಅನ್ನೋ ಅಂದಾಗ ಓಹೋ ಏನು ಇಷ್ಟು ಸಣ್ಣ ವಿಷಯ ಗೊತ್ತಾಗಲಿಲ್ವಲ್ಲ ಅಂತ ಅವ್ರು ಹೇಗೆ ಅನ್ಕೋತಾರೋ ಹಾಗೆ ತತ್ವಜ್ಞಾನವಾದವರು ಇಷ್ಟು ಸುಲಭವಾದ ತಾನೇ ಆದ ವಿಚಾರ ನಮ್ಗೆ ಗೊತ್ತಾಗೋಕೆ ಇಷ್ಟು ಗೋಳ ಹಾಕೊಂಡ್ಬಿಡ್ತಾವಲ್ಲ, ಇದು ಎಷ್ಟು ಗೋಳಾಟ ಆಡಿಸ್ಬಿಡ್ತು ಅಂತ ಹೇಳಿ ಅನ್ಕೋತಾರೆ. ಅಧ್ಯಾತ್ಮನಾದೃತ್ಯ ವಿತಮಸ್ಕಂ ಸ್ವಯಂ ಸ್ಥಿತಂ ಅಹೋ ಕಷ್ಟಂ ನ ಪಶ್ಯಂತಿ ಕಂ ಯಾವ ಶರಣಂ ಭಯಂ. ಸ್ಪಷ್ಟತಮ ಗೊತ್ತಾಗ್ತಾ ಇರೋನು ಗೊತ್ತಾಗ್ತಿಲ್ಲ ಅಂತ ಅಂತಿದ್ರೆ ನೀವು. ಯಾರು ಗೊತ್ತಾಗ್ತಿಲ್ಲ ಅಂತ ನಿಮ್ಗೆ ಅಮೆರಿಕಾದ ಪದಾರ್ಥ ಗೊತ್ತಾಗ್ತಿಲ್ಲ ಅಂತ ಅನ್ನಲ್ಲ ನೀವು ಅಂತಿರೋದು. ನ್ಯೂಟ್ರಾನ್ ಪ್ರೋಟಾನ್ ಎಲೆಕ್ಟ್ರಾನ್ ಗೊತ್ತಾಗ್ತಿಲ್ಲ ಅಂತಲ್ಲ ನೀವು ಅಂತಿರೋದು. ಅಥವಾ ಇನ್ನೇನೋ ಏರೋಪ್ಲೇನ್ ಡಿಸೈನ್ ಮಾಡೋದು, ಹಾರ್ಟ್ ಆಪರೇಷನ್, ಕಿಡ್ನಿ ಗೊತ್ತಾಗ್ತಾ ಇರೋನು ಗೊತ್ತಾಗ್ತಿಲ್ಲ ಅಂತಿದ್ದೀರಾ ಕೊಟ್ರು ನೀವು. ಗೊತ್ತಾಗಿರೋನು ಗೊತ್ತಾಗ್ತಿಲ್ಲ ಅಂತಿದ್ದೀರಾ ನೀವು. ಗೊತ್ತಾಗ್ತಿಲ್ಲ ಅಂತ ಯಾವ್ದು ಅಂತಿದ್ದೀರಾ? ಗೊತ್ತಾಗಿರೋನನ್ನ ಆಲ್ರೆಡಿ ತಿಳಿದಾಗಿರೋನು ತಿಳಿತಿಲ್ಲ, ಗೊತ್ತಾಗ್ತಿಲ್ಲ ಅಂತ ಪೇಚಾಡ್ತಾ ಇದ್ದೀರಾ ಅಂತ ಇದೆ. ತಮಸಿ ಇತ್ಯೇತತ್ ಯಥಾ ದಶಮ ನೀನಾಗಿದೆಯಾ ಅನ್ನೋದು ಹೇಗೋ ಏವಂ ಪ್ರತ್ಯೇಗಾತ್ಮ ನಿಂದು ತಾನೇ ಅಂತ ಅಲ್ಲಿ ಮುಕ್ತರಾದ. ಈಗ ಅದನ್ನೇ ಆ ದಶಮ ದೃಷ್ಟಾಂತನೇ ಮತ್ತೆ 2 ಶ್ಲೋಕ ನಿರ್ಣಯ ಮಾಡ್ತಾರೆ. ವೀಕ್ಷಾಪನ್ನಸ್ಯ ಉದಾಹರಣಂ, ತಡ್ಕಾಡ್ತಾ ಇದ್ದಾನೆ. ಎಲ್ಲಾ ಅನಾತ್ಮವನ್ನು ಬಿಟ್ಟು ತಾನು ಯಾರು ತಿಳ್ಕೊಳ್ಬೇಕು ಅಂತ ತಡ್ಕಾಡ್ತಾ ಇರುವಂಥವರಿಗೆ ಏನ್ ಮಾಡುದು ಶ್ರುತಿ ಅಂತ ಅದಕ್ಕೊಂದು ಉದಾಹರಣೆ. ಎಲ್ಲ ಬಿಟ್ಟ ನಾನು ಯಾರು ಅಥಕೋಹಂ ಅಂತ ಇದ್ದಾರೆ. ಅಥಕೋಹಂ ಅಂತ ಕೇಳ್ತಾ ಇರೋರು ತಾನು ಪೃಚ್ಛಕನ ಸ್ವರೂಪ ಕೂತ್ಕೊಂಡಿದ್ದಾನೆ. ಪೃಚ್ಛಕನ ಸ್ವರೂಪನಾಗಿ ಕೂತ್ಕೊಂಡಿದ್ದನ್ನ ಪೃಚ್ಛಕ ತಿಳಿತಾ ಇಲ್ಲ. ನಾನು ಯಾರು ತಲೆ ಕೇಳ್ಕೊಂಡು ಎಲ್ಲೋ ಕಣ್ಣು ಆಕಾಶ ನೋಡ್ತಾ ಇದ್ದಾನೆ. ಆಕಾಶರಾಯನಾಗಿ ಆಕಾಶ ನೋಡ್ತಾ ಇದ್ದರೆ ಸಿಗ್ತಾನೆಯೇ? ಆಕಾಶಕ್ಕೂ ಕಾರಣ ಆಗಿರೋನು ಆಕಾಶರಾಯ ಅಂತಾರೆ. ಹಳ್ಳಿ ಕಡೆಯಲ್ಲೇ ಏನು ಆಕಾಶ ತಲೆ ಏನೋ ಲೆಕ್ಕ ಕೇಳಿದ್ರೆ ತಲೆ ಕಡೆ ಏನಪ್ಪಾ ಅಂತ. ವೈಯಾಕರಣ ಕಸೂಚಿ ಅಂತ ಒಂದು ಇದಿದೆ ವ್ಯಾಕರಣದಲ್ಲಿ, ಒಂದು ಚಾಟೋಕ್ತಿ. ವಿದ್ಯಾರ್ಥಿಗಳಿಗೆ ವೈಯಾಕರಣ ಒಂದು ಸೂತ್ರ ಇದೆ. ಅರ್ಥ ಏನು ಕೇಳಿದ್ರೆ ತಲೆ ಕೇಳ್ಕೊಂಡು ಆಕಾಶ ನೋಡ್ತಾರಂತೆ. ಯಾಕಂದ್ರೆ ಸೂತ್ರ ಅರ್ಥ ಕಷ್ಟ, ಕ್ಲಿಷ್ಟ, ಅದು ಸುಲಭ ಬಿಟ್ಕೊಳ್ಳೋದ. ಹಾಗೆ ವೈಯಾಕರಣ ಬುದ್ಧಿಪ್ರತ್ಯಕ್ಕೆ ಸಿಗುವಂಥದ್ದೇ ಕಷ್ಟ. ಆದ್ರೆ ಬುದ್ಧಿಪ್ರತ್ಯಕ್ಕೆ ಮೀರಿರುವ, ಬುದ್ಧಿಪ್ರತ್ಯಕ್ಕೂ ತಿರಳಾಗಿರುವ ಆತ್ಮರನ್ನ ಕಂಡ್ಕೋಬೇಕು ಅಂತ ಹೇಳಿ ತಡಕಾಡ್ತಾ ಇದ್ದಾನೆ, ಒತ್ತಾಡ್ತಾ ಇದ್ದಾನೆ. ಹೆಂಗಾಗಿರುತ್ತೆ ಅವನಿಗೆ? ಒಂದಿನ ಚಟ್ನಿ ಸಂಜೆ ಒಳಗೆ ಚೇಳು ಹೋದಂಗಾಗಿದೆ. ಏನ್ ಮಾಡುದು ಬಿಟ್ಕೊಳಕ್ ಆಗ್ತಿಲ್ಲ, ಇದು ಕಿತ್ತಾಕಬೇಕು ಅಂತ ಅದು ಒದ್ದಾಡ್ತಾ ಇದ್ದಾನೆ. ಈಗ ಏನಾದ್ರು ಗೊತ್ತು ಮಾಡ್ಕೊಳ್ಳೇಬೇಕು ಅಂತ ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಅವ್ನು ಹೇಗೆ ಬಿರುಬಿರಿ ಒದ್ದಾಡ್ತಾನೋ, ಚಟ್ನಿ ಕೇಳಿ ಹೋದವನೋ, ಅಯ್ಯೋ ಹಂಗೆ ಕಂಡ್ಕೊಳ್ಳೇಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಗೊತ್ತಾಗ್ತಾ ಇದೆ ಅವನಿಗೆ, ಹಂಗಾಗ್ತಾ ಇದೆ. ನವಬುದ್ಧ್ಯಪಹಾರಾಧಿ ಸ್ವಾತ್ಮಾನಂ ದಶಪೂರಣಂ ಅಪಶ್ಯನ್ ಜ್ಞಾತುಮೇವೈಚ್ಛೇತ್ ಆತ್ಮಾನಂ ಸ್ವಮಾತ್ಮಾನಂ ಜನಸ್ತಥಾ ಸ್ವಮಾತ್ಮ ಒಂದೇ. ಸ್ವಾತ್ಮಾನಂ ಸ್ವಮಾತ್ಮ ಇಲ್ಲ, ಸ್ವಾತ್ಮಾನಂ ಸ್ವಮಾತ್ಮ ಇದೆಯಾ? ಇಚ್ಛೇತ್ ಸ್ವಂ
ಆತ್ಮಾನಂ ಜನಃ ತಥಾ. 9 ಎಂಬ ಬುದ್ಧಿಯಿಂದ ಅಪಹಾರ ಆಗಿದೆ, ಕದಿಯಲ್ಪಟ್ಟಿದೆ. ಯಾವುದೋ ದಶಪೂರ್ಣಂ ಸ್ವಾತ್ಮಾನಂ, 10 ತುಂಬುವಂತಹ ತನ್ನನ್ನ ಕರ್ಕೊಂಡ್ಬಿಟ್ಟ. ಯಾಕೆ ಕರ್ಕೊಂಡ? ಎಣಿಸಬೇಕಾದ್ರೆ 9 ಮುಗಿದ್ಬಿಟ್ಟಿದ್ದಾರೆ. ತಾನೇ 10 ತನ್ನನ್ನು ಬಿಟ್ಟು 1 2 3 4 5 6 7 8 ಹೀಗೆ ಎಣಿಸ್ತಾನೆ 9, ಹೀಗೆ ಎಣಿಸ್ತಾನೆ 9, ಮಧ್ಯದ ಹೀಗೆ ಹೀಗೆ ಹ್ಯಾಂಡ್ 9 ಬರ್ತಾರೆ. ಅಲ್ಲೇ 15 ಇರ್ತಾರೆ. ಹೊರಗಡೆ 15 ಸಾಧ್ಯ ಉಂಟಾ? ಹೊರಗಡೆಯಲ್ಲೇ ಹುಡುಕ್ತಾ ಇದ್ದಾನೆ. ದಶಪೂರ್ಣಂ ಸ್ವಾತ್ಮಾನಂ, 10 ತುಂಬುವಂತಹ ತನ್ನನ್ನ ಕಾಕೊಂಡ್ಬಿಟ್ಟು ಯಾಕೆ ಕರ್ಕೊಂಡ? ನವಬುದ್ಧಿ ಅಪಹಾರ, 9 ಎಂಬ ಬುದ್ಧಿಯಿಂದ ತನ್ನನ್ನು ಅಪಹಾರ ಆಯಿತು. ಅಪಹಾರ ಕದಿಯಲ್ಪಟ್ಟದ್ದಾಗಿ ಆ ದಶಪೂರ್ಣಂ ಸ್ವಾತ್ಮಾನಂ ಅಪಶ್ಯನ್, 15 ತುಂಬುವಂತಹ ತನ್ನನ್ನು ಕಾಣದೆ, 15 ಸಂಖ್ಯೆಯನ್ನು ತುಂಬುವಂತ ತಾನೆ ಆ ತನ್ನನ್ನು ಕಾಣದೇನಿಯೇ ಅಯ್ಯೋ ತಿಳ್ಕೊಬೇಕಲ್ಲ, 15 ಎಲ್ಲಿ ಹೋಗ್ಬಿಟ್ಟ, 15 ಆದ ಏನಾದ, 15 ಯಾರು ಇಲ್ಲಿ, ಅವನು ಯಾರಾದ ಏನಾದ ಎಲ್ಲೋದ ಅಂತ ತಡ್ಕಾಡ್ತಾ ಇದ್ದೀನಿ ಹೊರತು ತಾನೇ ಗೊತ್ತಾಗ್ತಿಲ್ಲ ಅವನಿಗೆ. ಯಪ್ಪ ಏನ ಬೇಕಾ? ಅಲ್ಲಿ 9 ಹಿಂಗ್ ನೋಡ್ತಾನೆ ಹಿಂಗ್ ನೋಡ್ತಾನೆ ಹಿಂಗ್ ನೋಡ್ತಾನೆ ಹಿಂಗ್ ನೋಡ್ತಾನೆ, ಹೆಂಗಂಗ್ ನೋಡಿದ್ರು ಚಿಕ್ಕ ಅವಳು ಗೊತ್ತಾಗ್ತಿಲ್ಲ. 15 ಸಂಖ್ಯೆ ತುಂಬುವಂತಹ ತನ್ನನ್ನ ಕಾಣದೇನಿಯೇ ಅದನ್ನು ತಿಳ್ಕೋಬೇಕು ಅಂತ ಇಷ್ಟಪಡ್ತಾನಲ್ಲ. ಅದೇ ರೀತಿ ಈ ವೇದಾಂತಿಯ ಸಾಧಕರು ಕೂಡ ಜನಃ ತಥಾ ಸ್ವಮಾತ್ಮಾನ, ಈ ಜನರು ಸಾಧಕರು ಕೂಡ ತಮ್ಮನ್ನು ತಿಳ್ಕೊಳಕ್ ಒದ್ದಾಡ್ತಾ ಇದ್ದಾರೆ. ತಿಳ್ಕೊತಾ ಇರೋನೇ ಅವನು, ತಿಳಿದೇ ಆಗಿದ್ರು ಸ್ವರೂಪವಾಗಿದ್ರು ಕೂಡ ತಿಳಿಬೇಕು ಅಂತ ಹೇಳಿ ಹೇಳ್ಕೊಂಡು ತಿಳಿತಾ ಇರಲ್ಲ ಅಂತ ಗೊತ್ತಾಗ್ತಿದ್ರು, ತಿಳಿತಾ ಇಲ್ಲ ಅಂತ ಇದ್ದಾನೆ. ತಿಳಿತಾ ಇಲ್ಲ ಅಂತ ಗೊತ್ತಾಗ್ತಿದೆ, ಆ ಗೊತ್ತಾಗ್ತಾ ಇರೋದೇ ಆತ್ಮ, ಅದು ಗೊತ್ತಾಗ್ತಿಲ್ಲ ಅಂತ ಇದ್ದಾನೆ. ಯಪ್ಪ ಹೆಂಗ ಹೇಳ್ತೀರೋ ಎಷ್ಟು ತಮಾಷೆ ಹೇಳ್ತಿದ್ದಾರೆ ಅಂದ್ರೆ, ತಥಾ ಸ್ವಮಾತ್ಮಾನಂ ಜನಃ, ಅದೇ ರೀತಿ 10 ಹೇಗೆ ತರ್ಕಾಡ್ತಾ ಇದ್ದಾನೋ ಹುಡುಕ್ತಾ ಇದ್ದಾನೋ ಹಾಗೆ ತನ್ನನ್ನು ಕೂಡ ಈ ಜನರನ್ನು ಮುಂದೆ ಕಂಡ್ಕೊಳ್ಬೇಕು ಅಂತ ಕೂಡ ಸಾಧಕನು ತನ್ನನ್ನು ಆ ರೀತಿ ಹುಡುಕ್ತಾ ಇದ್ದಾನೆ. ಹುಡುಕುವ ಆತನ ಸ್ವರೂಪ ಕೂತ್ಕೊಂಡಿದ್ದಾರೆ. ಯಾರು ಹುಡುಕ್ತಾ ಇದ್ದಾರೋ ಅವನ ಆತ್ಮ ಕೂತ್ಕೊಂಡಿದ್ದಾರೆ. ಅವನು ಹೊರಗಡೆ ಇಲ್ಲಿ ಏನು ಹುಡುಕ್ತಾ ಇದ್ದಾನೆ, ಎಲ್ಲಿದ್ದಾನೆ ಪರಮಾತ್ಮ, ಎಲ್ಲಿದ್ದಾನೆ ದೇವರು, ಎಲ್ಲಿದ್ದಾನೆ ದೇವರು ಅಂತ ಕರ್ಕೊಂಡು ಹೋಗ್ತಾರೆ. ಯಾಕೆ ಸಿಗ್ತಾರೆ ಹಂಗೆ? ಇವರಿಗೆ ಕನಕದಾಸರಿಗೋ ನಿಮ್ಗೋ ದೇವ್ರಿಗೂ ಇದಾಯ್ತು. ತುಂಬಾ ಅವನು ಹತ್ಬಿಟ್ಟು ಏನಪ್ಪ ಅಳ್ತಾ ಏನು ಪರಮಾತ್ಮ ಬಂದೇ ಬಿಟ್ಟ. ಇಲ್ಲ ನಿಮ್ ಜೊತೆ ಆಟ ಆಡ್ಬೇಕು ಅಂತ ಆಸೆ, ಅದಕ್ಕೋಸ್ಕರ ಬಂದೆ ಅಂತ. ಏನ್ ಆಟ ಆಡ್ಬೇಕು? ಕಣ್ಣ ಮುಚ್ಚಾಲೆ ಆಡ್ಬೇಕು ಅಂತ. ಓ ನನ್ನನ್ನು ಹುಡ್ಕಕ್ಕಾಗಲ್ಲ ಸುಂದರ ಅಂತ. ಹುಡುಕ್ತೀನಿ ಹಾಗೆ ಅಂತ. ಅದ ಸರಿ, ಹಾಗಾದ್ರೆ ಇವಾಗ ನೀನ ಮುಂಚೆ ಹೊಕ್ಕೋ, ನಾನು ಹುಡುಕ್ತೀನಿ ಅಂತ ಪರಮಾತ್ಮ ಅಂದ. ಕನಕದಾಸ ಏನ್ ಮಾಡ್ಬಿಟ್ಟು ಅವರಿಗೆ ಅಷ್ಟು ಪರಮಾತ್ಮನ ಒಂದು ನಿರಂತರ ಚಿಂತನೆ, ಒಂದು ಅಣಿಮಾದ ಸಿದ್ಧಿ ಆಯಿತು. ಒಂದು ಸಣ್ಣ ಹುಳ ಆಗ್ಬಿಟ್ಟು ಒಂದು ಹೂ ಒಳಗೆ ಹೋಗ್ಬಿಟ್ಟು ಪರಮಾತ್ಮನ ತಲೆಯಲ್ಲೇ ಕೂತಿದ್ದಾರೆ. ಪರಮಾತ್ಮ ತಲೆ ಮೇಲೆ ಹೂ ಹೊರತಿಲ್ಲ, ಆ ಹೂ ಒಳಗೆ ಹುಳ ಕೂತಿದ್ದಾರೆ. ಆ ಪುಣ್ಯಾತ್ಮನ ಗೊತ್ತಿಲ್ಲ ಆ ಹುಳುವಿನ ಆತ್ಮನು ಇವನೇ ಅಂತ. ಆ ಹುಳುವಿನಲ್ಲಿ ಆತ್ಮ ಯಾವ್ದು, ಆ ಚೇತನ ಅವನು ಇವನೇ. ಆ ಪುಣ್ಯಾತ್ಮನಿಗೆ ಕನ್ನಡ ಗೊತ್ತಿಲ್ಲ. ಇವ್ ನಾನು ಆಟ ಆಡ್ತೀನಿ ಪರಮಾತ್ಮಗೆ, ಹೆಂಗ್ ಹುಡುಕ್ತಾರೆ ನೋಡ್ತಾನೆ ಅಂತ ಅಲ್ಲ. ಪರಮಾತ್ಮಗಳು ಖುಷಿ ಪಡ್ತಾರೆ ಹೇಳಿ ಅಲ್ಲಲ್ಲೇ ನೋಡ್ರಿ ಮಾಡ್ದ, ಬಾಗಿಲು ಹೆಂಗ್ ನೋಡ್ದ ಕೊನೆ ಕೈ ತಗೊಂಡೋದ. ಆ ಹುಕ್ಕಿತ್ತಿದ, ಕಳ್ಳ ಮನೆ ಬರ್ಬಾರ ಅಂತ ಅಂದ. ಆಯ್ತು, ಹೊರಗೆ ಬಂದು ಹಾಕ್ಬಿಟ್ಟ. ಇವಾಗ ನಾನು ಎಣಿಸ್ತಾ ಇದ್ದೆ, ನೀನ್ 100 ಎಣಿಸ್ಬೇಕಾಗಿಲ್ಲ ಕಣ, 1-2 ಎಣಿಸಿದ್ರೆ ಸಾಕು ಅಂತಂದ. ಹೌದಾ ಅಂದ. 1-2 ಅನ್ನೋದಿಗೆ ಆತ್ಮ ಕುತ್ಕೊಂಡ್ಬಿಟ್ಟ ಅವನು. ಇವನು ಹುಡುಕ್ತಾ ಇದಾರೆ ಆತ್ಮ ಕುತ್ಕೊಂಡ್ಬಿಟ್ಟ. ಹೋದಂತ ನಿಲ್ತಾ ಬಿಡ್ತಾರೆ. ಯಾವ ಬಾವಿ ಸಂಧಿನೂ ಇಲ್ಲ, ಚಾಪೆ ಸಂಧಿನೂ ಇಲ್ಲ, ಅಟ್ಟದ ಮೇಲೂ ಇಲ್ಲ, ಎಲ್ಲೂ ಇಲ್ಲ. ಮತ್ತೆ ಅಳ್ತಾ ಕೂತ್ಕೊಂಡ್ಬಿಟ್ಟ. ಅಯ್ಯೋ ಪರಮಾತ್ಮ ಸಿಗ್ಲಿಲ್ಲ ಅಂತ. ಗಂಟೆಗಟ್ಟಲೆ ಹತ್ತು ಕಣ್ಣೆಲ್ಲ ಕೆಂಪಾಯ್ತು, ಮುಖೋಲ ಹೀಗದು, ನೀರೆಲ್ಲ ಖಾಲಿ ಆಯ್ತು. ನಾನು ಹೇಳಿಲ್ವನೋ ನನ್ನನ್ನು ಹುಡ್ಕಕ್ ಹಂಗ ಆಗಲ್ಲ ಕಣೋ, ನನ್ನನ್ನು ಹುಡ್ಕಕ್ ಬಿಡ್ಬೇಡ ಕಣೋ ಅಂತ ಹೇಳಿಲ್ವ, ನೀನ್ ಕೇಳ್ತೀಯಾ ಅಂತ ಹೇಳಿ ಪರಮಾತ್ಮ ಬುದ್ಧಿ ಹೋಗು, ನಿನ್ನ ಆತ್ಮ ಕೂತ್ಕೊಂಡು ಯಾಕೆ ಒದ್ದಾಡ್ತೀಯ ಅಂತ. ಹಂಗೆ ಎಲ್ಲೆಲ್ಲೋ ಹುಡ್ಕಕ್ ಹೋಗಿ ಕಳ್ಕೊಂಡು ಗೊತ್ತಾಗ್ತಿಲ್ಲ, ಸಿಕ್ತಿಲ್ಲ ಅಂತ ಅನ್ಕೊಂಡು ಒದ್ದಾಡ್ತಾ ಇದೀವಿ. ಪರಮಾತ್ಮ ಜನ ತನ್ನ ಆತ್ಮನನ್ನು ಕೂಡ ಈ ಜನರು ಅಂದ್ರೆ ಹುಡುಕುವ ಜನರು ಅದೇ ರೀತಿ ಮಾಡ್ತಾ ಇದ್ದಾರೆ. 10 ಹುಡುಕುವ ಹಾಗೆ ಹುಡುಕ್ತಾ ಇದ್ದಾರೆ. ಯಾಕೆ? ಅವಿದ್ಯಾಬದ್ಧ ಚಕ್ಷುಷ್ಟ್ವಾತ್ ರಾಮಾಪಹೃತಧೀ ಸದಾ ನಿಮಿತ್ತಂ ದೃಶಿಮಾತ್ಮಾನ್
ಈಕ್ಷತೆ ದಶಮಂ ಯಥಾ ಯಥಾ ಅವಿದ್ಯಾಬದ್ಧಚಕ್ಷುಷ್ವಾ ಕಾಮಾತ್ಮಹೃದಧೀ ಸದಾ ವಿವೇಕಂತ ಶಿವಾತ್ಮಾನಂದೇಕ್ಷತೆ ದಶಮಂ ಯಥಾ ವಿದ್ಯಾಬದ್ಧಚಕ್ಷುಷ್ವಾತ್ ಕಾಮಾತ್ಮಹೃದಧೀಃ ಸದಾ ವಿವೇಕಂ ದೃಶಿಂ ಆತ್ಮಾನಂ ನ ಈಕ್ಷತೆ ದಶಮಂ ಯಥಾ. ದುಃಖಂ ಅಂತ ಬಂತು. ಬೇಕು ಬಗ್ಗೆ ಅರ್ಥ ಮಾಡಿಲ್ಲ. ಇದು ಕೂಡ ನನಗೆ ಪರಮಾತ್ಮನೇ ಕಾಣಬೇಕು. ಬೇಕು ನನ್ಗೆ ಬೇಕಲ್ಲ, ಪರಮಾತ್ಮನೇ ಕಾಣಬೇಕು. ಇದು ಕೂಡ ಎಲ್ಲವೂ ಕೂಡ ಪರಮಾತ್ಮ ಕಾಣಲಿ, ಪರಮಾತ್ಮ ಕಾಣಲಿ, ಪರಮಾತ್ಮ ಕಾಣಲಿ, ಎಲ್ಲವೂ ಪರಮಾತ್ಮ ಕಾಣಲಿ ಅಂತ ಮೊದಲನೇದಲ್ಲಿ ಆಗಿರುವ ಪರಮಾತ್ಮ ರೂಪದಲ್ಲಿ ನಮಸ್ಕಾರ ಅಂತ. ಸರ್ವಾತ್ಮನಾದ ಅದು ವಿಶ್ವರೂಪೋಪಾಸನೆ. ನಮಕ ವಿಶ್ವರೂಪನಾದ ಪರಮಾತ್ಮನಿಗೆ ನಮಸ್ಕಾರ ಮಾಡೋದು ಎಲ್ಲ. ನಮೋ ಭವಾಯ ಚ ಹೃದ್ವಾಯ ಚ ನಮಃ ಚ ಪಶುಪತಯೇ ಚ ನಮೋ ನೀರಗ್ರೀವಾಯ ಚ ಶಿಖಂಠಾಯ ಚ ನಮಃ ಕಪದ್ಮನೇ ಚ ಭಕ್ತಕೇಶಾಯ ಚ ಎಲ್ಲ ಆ ರೀತಿ ಇರ್ತಕ್ಕಂಥ ಪರಮಾತ್ಮ ನಮಸ್ಕಾರ ಮಾಡ್ತಾ ಹೋಗೋದು. ಇಲ್ಲ, ಯಾಕೆ ಅವನು ಪರಮಾತ್ಮ ಕಾಣಲಿ, ನಮಸ್ಕಾರ ಮಾಡಿದೀನಿ, ಫಲ ಕೊಡು, ಎಲ್ಲವೂ ನೀನಾಗೆ ಕಾಣಬೇಕು, ನೀನಾಗೆ ಕಾಣ್ಬೇಕು, ಬರಿಬೇಕು ಅಲ್ಲ, ನೀನಾಗಿ ಕಾಣ್ಬೇಕು. ಏನಿಲ್ಲ ಪರಮಾತ್ಮನ ಇಲ್ಲದ ನೀನು ಗುರುತವನು ಆಗ್ಬೇಕಪ್ಪ. ಏನಾಗುತ್ತೆ ಅಂದ್ರೆ, ನಾನು ನಮ್ಮನೆ ಬಾಳೆ ಸಾಲದಲ್ಲಿ ಬಂಗಾರ ಗುರುತಿಸ್ತೀನಿ, ನನಗೆ ಅಂಗಡಿಯಲ್ಲಿ ಇರೋದು ಇನ್ನೊಬ್ರು ಹಾಕೊಂಡ್ರೋದು ಬಂಗಾರ ಗುರ್ಸೋಕ್ಕಾಗಲ್ಲ ಅಂದ್ರೆ ನನಗೆ ಬಂಗಾರ ಗೊತ್ತಿಲ್ಲ ಅಂತ. ಬಂಗಾರ ಗೊತ್ತಿದ್ದವನು ಎಲ್ಲಾ ಬಂಗಾರದಲ್ಲಿ ಹೇಗೆ ಬಂಗಾರ ಗುರುತಿಸ್ತಾನೋ ಆ ಪರಮಾತ್ಮನ ಕಂಡ್ಕೊಂಡು ಎಲ್ಲಾ ಜಾಗದಲ್ಲಿ ಪರಮಾತ್ಮ ಗುರುತಿಸ್ಬೇಕು. ಅವನು ಏನ್ ನೋಡಿದ್ರು ಪರಮಾತ್ಮ ಹಾಕೊಡ್ತಾ ಇದ್ದಾನೆ. ಪರಮಾತ್ಮನೇ ಫ್ಯಾನ್ ಆಗಿ, ಪರಮಾತ್ಮನೇ ಗೋಡೆಯಾಗಿ, ಪರಮಾತ್ಮ ಗೋಡೆ ಎಲ್ಲರಿಗೂ ಅವನ ಅರಿವು ಇರೋ ಎಲ್ಲರಿಗೂ ತೋರಿಸಿದ್ರು. ಆ ರೀತಿಯಾಗಿ ಬೇಕು ಅಂತ ಸಮ ಈ ದೇಹ ಬೇಕು ಅಂತ ಅಲ್ಲ. ಇದಲ್ಲ, ಇವ್ರು ಮಾಡ್ಕೊಂಡ್ರು, ಇವರಿಗೆ ಆ ಆಸೆ ಇರೋದನ್ನ ನಮ್ಗೆ ಬೇಕು ಅಂತ ಅಂದ್ಕೊಂಡ್ರು. ಹೀಗೆ ಅವಿದ್ಯಾ ಅನ್ನುವಂತಹ ಒಂದು ಬಟ್ಟೆಯಿಂದ ಬದ್ಧ ಕಟ್ಟಲ್ಪಟ್ಟಂತಹ ಕಣ್ಣುಳ್ಳವರು ವಿವೇಕವೆಂಬ ಕಣ್ಣಿಗೆ, ವಿವೇಕವೆಂಬ ಕಣ್ಣಿಗೆ ಅಜ್ಞಾನವೆಂಬ ಬಟ್ಟೆಯನ್ನು ಕಟ್ಟಾಕೊಂಡ್ಬಿಟ್ಟಿದ್ದಾರೆ. ಕಟ್ಟಾಕೊಂಡ್ಬಿಟ್ಟದ್ರಿಂದ ಆಗ ಅದೇನಾಗುತ್ತೆ, ಅವಿದ್ಯೆ ತನ್ನ ಮರಿಯಾದ ಕಾಮಕ್ಕೆ ಕೀ ಕೊಡುತ್ತೆ. ಈಗ ಬೆಂಕಿ ಬಿದ್ದ ಬಿಸಿ ಬಂದೇ ಬರುತ್ತೋ, ಅಜ್ಞಾನವಿದ್ದ ಕಾಮ ಬಂದೇ ಬರುತ್ತೆ. ಕಾಮ ಕೀ ಕೊಟ್ರೆ ಕಾಮ ಓಡಿಸುತ್ತೆ, ನೋಡು ಅಲ್ಲಿ ನನ್ಗೂ ಎಲ್ಲೋಗೋದು. ಕಾಮದಿಂದ ಅಪಹಾರಗೊಂಡ ಬುದ್ಧಿಯುಳ್ಳವನಾಗಿ ವಿವಿಕ್ತವಾದ ದೃಶ್ಯರೂಪದ ವಿಂಗಡವಾಗಿ ಗೊತ್ತಾಗ್ತಿದ್ದಾನೆ. ಎಲ್ಲಕ್ಕೂ ಕ್ಷೇತ್ರನಾಗಿ, ಎಲ್ಲಕ್ಕೂ ಪ್ರಿಯನಾಗಿ, ತಿರುಳಾಗಿ ಗೊತ್ತಾಗ್ತಿದ್ರು ಅರಿತಾ ಇಲ್ಲ. ಗೊತ್ತಾಗ್ತಾ ಅವನೇ ಪುಸ್ತಕ ಗೊತ್ತಾಯ್ತು, ಒಂದು ಪುಸ್ತಕ ಎಲ್ಲ ಗೊತ್ತಾಗಿದ್ದು, ಪುಸ್ತಕ ರೂಪದಲ್ಲಿ ಅರಿವಾಗಿದ್ದು, ಅವಗತಿ ರೂಪದ ಆತ್ಮನೇ ಪುಸ್ತಕ ತೋರ್ತಿರೋದು, ಮಾನಿಟರ್ ಆಗಿ ತೋರ್ತಿರೋದು, ಎಲ್ಲ ತೋರ್ತಾ ಇರೋದು ಅವನೆಯ. ಸಮಸ್ತದ ತೋರಿಕೆಯ ಮೂಲ ಅವನೇ ಆದ್ರಿಂದ ಎಲ್ಲರಿಗೂ ಅವನೇ ತೋರ್ತಿದ್ರು ಕೂಡ ಆ ವಿಂಗಡವಾಗಿರುವ ನಾಮರೂಪಗಳನ್ನು ಬಿಡುಗಡೆ ಹೊಂದಿದ್ದಾದ ಕೇವಲ ದೃಶ್ಯರೂಪರಾದ ತನ್ನನ್ನ ಹತ್ಯೆಯನ್ನು ಹ್ಯಾಕ್ ಕಾಣೋದು ಹಾಗೆ ಕಾಣೋದ ಅಂತ ಇದ್ದಾರೆ. ವಿಂಗಡವಾದ ಬೇರ್ಪಟ್ಟದ್ದಾದ ಯಶಮಂ ಯಥ ಹತ್ಯೆಯನ್ನು ಹೇಗೆ ತಾನು ನೆನೆಸುವಾತನು ಹತ್ಯೆಯನ್ನ ತನ್ನನ್ನು ಹೇಗೆ ಕಾಣಲ್ವೋ ಆ ರೀತಿ ಈತ ಈ ದೇಹೇಂದ್ರಿಯ ಮನೋಬುದ್ಧಿಗಳಿಗಿಂತೂ ವಿಲಕ್ಷಣನು, ಪ್ರಪಂಚಾತೀತನು, ನಾಮರೂಪಗಳನ್ನ ಬೆಳಗುತ್ತಿರುವಂತಹ ಚೈತನ್ಯ ಸ್ವರೂಪನಾದ ತನ್ನನ್ನ ಗುರುತಿಸ್ಕೊತಾ ಇಲ್ಲ ಅಂತೇಳಿ ಮುರುಕ ಪಡ್ತಾರೆ. ಏನ್ ಹೇಳೋಣ, ಇಂಥ ವಿವೇಕ ಇದು, ಇಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಿದ್ದು ಗೊತ್ತಾಗ್ತಿಲ್ಲ ಅಂತಿದ್ದಾನಲ್ಲ, ಇನ್ನು ಹೇಗೆ ಗೊತ್ತು ಮಾಡಿಸೋದು ಅಂತ ಕೇಳ್ತಾ ಇದ್ದಾರೆ. ಇಷ್ಟು ಹೇಳಿದ್ರು ಗೊತ್ತಾಗಲ್ಲ ಅಂದ್ರೆ ಇನ್ನು ಹೆಂಗಪ್ಪ ಗೊತ್ತು ಮಾಡ್ತಿದ್ದ ನಾನು? ಗೊತ್ತಾಗ್ತಾ ಇರೋದೇ ಅವನೇ ಅವಗತಿ ಸ್ವರೂಪ, ಅನುಭವ ಸ್ವರೂಪ. ಅವನು ಗೊತ್ತಾಗ್ತಿಲ್ಲ ಅಂತ ಒದ್ದಾಡ್ತಿದಾರಲ್ಲ, ಹೇಗೆ ಅಂತ ಏನು ಸುರೇಶ ಕೈ ಇಟ್ಟಿದೆ. ಗುರುಗಳೇ, ಇಲ್ಲಿ ಅವಿದ್ಯೆ ಅಜ್ಞಾನದಿಂದ ಬುದ್ಧಿ ಇದಾಯ್ತು, ಅದು ಕಾಮ ಬುದ್ಧಿ ಅನ್ನೋದು ಹೇಗೆ ಹೊಂದಿಸುದು? ಅಲ್ಲ, ಅವಿದ್ಯಾ ಬದ್ಧ ಚಕ್ಷುಷ, ಅವಿದ್ಯೆಯಿಂದ ಕಟ್ಟಾಕಲ್ಪಟ್ಟಂತಹ ದೃಷ್ಟಿಯುಳ್ಳವರು. ಹಾಗಾದ್ರೆ ಕಾಮದಿಂದ ಅಪಹಾರಗೊಂಡ ಮನಸ್ಕರಾಗಿ, ಅಪಹರಣ ಬುದ್ಧಿಯುಳ್ಳವರಾಗಿ. ಅಲ್ಲಿ ಕಾಮದ ಬುದ್ಧಿ ಅಂತ ಹೇಗೆ ಬಂತಲ್ಲಿ? ಕಾಮ ಅಪಹಾರ ಮಾಡುತ್ತೆ. ಹೊರಗಿರುವಂತಹ ಅನ್ನಪಾನಾದಿಗಳು ಇವನ ಬುದ್ಧಿಯಲ್ಲಿ ಎಳ್ಕೊಂಡ್ಬಿಡುತ್ತೆ. ಹೇಗೆ ಈ ಕಾಳದ ತುದಿಗೆ ಇದು ಕಟ್ಟಿರ್ತಾರಲ್ಲ ಹುಳನ್ನ, ಅದು ಆ ಮೀನನ್ನು ಎಳ್ಕೊಂಡ್ಬಿಡುತ್ತೆ. ಆ ಮೀನಿನ ಆಸೆ ನೀನು ಹುಳ ಸುತ್ತ ಬಂದು ತಪ್ಪ ಕಚ್ಚುತ್ತೆ, ಹೇಳ್ಕೊಂಡ್ಬಿಡ್ತಾರೆ. ಹಂಗೆ ಈ ಹೊರಗಡೆ ಡಿಸ್ಪ್ಲೇ ಆಗಿದೆಯಲ್ಲ ಈ ಮಾಲು ಹೋಗ್ಬಿಡಿ, ಆ 3 ಮಾಲ್ ಇದಕ್ಕೆ
ಅಲ್ಲಿ ಒಳಗೆ ಹೋಗ್ಬಿಟ್ರೆ ನಿಮ್ಮ ಬುದ್ಧಿ ಕಳೆದೋಗ್ಬಿಡುತ್ತೆ. ಅದ್ ನೋಡಿದ್ರಿ ಇದು ಎಷ್ಟು ದುಡ್ಡಿದು ಸಾಲ ಏನ್ ತಗೊಳ್ಳಿ ಇದರಲ್ಲಿ ಇಷ್ಟೆಲ್ಲ ಇದೆಲ್ಲ ಎಷ್ಟು ದುಡ್ಡಿದು ಜೋಬು ನಿಮಿಷಕ್ಕೆ ಚಕಾರ ಖಾಲಿ. ಆಮೇಲೆ ತಗೊಂಡ ಮನೆ ತಂದ್ರೆ ಏನು ತಂದಪ್ಪ ಅಯ್ಯೋ ಬೇಡ ಯಾಕೆ ತಂದೆ ಆಮೇಲೆ ನನ್ನ ಅದು ತರೋದು ಆಸೆ. ಅಕ್ಷರ ಇದೆ ಇಕ್ಷರ ಇದೆ ಹಂಗಿದೆ ಇದು ಹಿಂಗಿದೆ ಹಿಂಗಿದೆ ಕಲರ್ ಲೈಟ್ ಬೇರೆ ಬಿಟ್ಟಿರ್ತಾರೆ. ಆ ಲೈಟ್ ಇಂದ ಪದಾರ್ಥ ಸ್ವಲ್ಪ ಗೊತ್ತಾಗಲ್ಲ. ಆ ಸೀರೆ ನೋಡಿ ದೊಡ್ಡ ಮೋಸ ಹೋಗ್ಬಿಟ್ಟು ಆ ಏನು ಬೆಳೆದ ಏನು ಈಗಂದ್ರೆ ಈಗ ಇರ್ಲಿಲ್ಲ ಬರ ತಂದಾಗ ವಾಪಸ್ ಬಿಟ್ಬಿಡ್ತೀವಿ ಮತ್ತೆ ನೋಡ್ತಾನೆ. ಅವ್ರು ಇಲ್ಲ ಒಂದ್ಸಲ ಸೀರೆ ಆದ್ಮೇಲೆ ನಾವು ವಾಪಸ್ ತಗೊಳ್ಳೋದಿಲ್ಲ ಬರ್ಬಿಟ್ಟಿರ್ತಾರೆ. ಮತ್ತೇನ್ ಮಾಡೋದು ಇದಕ್ಕೆ ಬೇಕಾದ್ರೆ ಈಗ ಇನ್ನೊಂದು ಏನೋ ತಗೊಳ್ಳೋದೇ ಪರವಾಗಿಲ್ಲ ಇದನ್ನ ಕೊಡ್ತೀನಿ ಇದನ್ನ ಮಾತ್ರ ವಾಪಸ್ ತಗೊಳ್ಳೋಣ ಅಂತಾರೆ. ಒಟ್ಟು ಸಿಗಾಕೊಂಡ್ಮೇಲೆ ಇನ್ನು ತಗೊಳ್ಳಲ್ಲ. ಅವ್ರು ನಮ್ಗಿಂತ ಬುದ್ಧಿವಂತರು. ಅವ್ರು ನಮ್ಮನ್ನ ಕೆಡ ಹಾಕಕ್ಕೆ ಅಂಗಡಿ ಇಟ್ಟಿರೋದು. ಅವ್ರಿಗೆ ಜನರ ಉಪಕಾರ ಆಗಲಿ ಅಂಗಡಿ ಇಟ್ಟಿಲ್ಲ. ಈ ಜನರ ದುಡ್ಡಲ್ಲಿ ಜೋಬಲ್ಲಿ ದುಡ್ಡಿದೆ ಏನೋ ಕಸ್ಕೋಬೇಕು ಏನೋ ಪ್ಲಾನ್ ಮಾಡ್ತಾರೆ. ಹೆಂಗ್ ಕಸ್ಕೊಳ್ಳೋದು ಹೋಗಿ ಹೋಗೋಕೆ ತಗೊಂಡ್ರೆ ಚೆನ್ನಾಗಿ ಹೊಡಿತಾರೆ. ಈ ರೀತಿ ಕಸ್ಕೊಳ್ಳೋದು ಇದು ಪ್ಲಾನ್. ಅಂಗಡಿ ಇಟ್ಟು ಡಿಸ್ಪ್ಲೇ ಮಾಡಿ ಬರ್ರಿ ನಾಳೆ ಪಾರ್ಟಿ ಮೇಲೆ ಎಲ್ಲ ಕಲ್ಚರ್ ಚೀಫ್ ಅಂತ ಇಂಗ್ಲಿಷ್ ಹೇಳ್ತಾರೆ. ಬುದ್ಧಿವಂತ ಕಾಲ್ಬಾರಲ್ಲ ಬುದ್ಧಿವಂತ ಏನ ಮಾಡ್ಕೊಳ್ತಾರ ಅಪಹರಣ ಕದಿಯಲ್ಪಟ್ಟ ಹೌದು. ಆಸೆ ಹುಟ್ಟಿಸ್ಕೊಡ್ಲೇ ನಿಮ್ಗೆ ವಿವೇಕ ಮಾಡ್ಬಿಡಲ್ಲ. ವಿವೇಕ ಮಾಡ್ಬಿಡಲ್ಲ. ಹೇಗೆ ಬೇಕು ಯಾಕಪ್ಪ ಅಂದ್ರೆ ಬೇಕು ಅದನ್ನ ಅಷ್ಟೇ ಬೇಕಪ್ಪ ಯಾಕಂದ್ರೆ ಬೇಕು ಅದನ್ನ ಬೇಕು. ಈಗೇನು ಕೊಡ್ತೀರಾ ಏನ್ ಮಾಡೋದು ಕೇಳಲ್ಲ. ಮಕ್ಕಳು ಹಠ ಮಾಡಿ ಹೋಗ್ಬೇಕು ಅಂತ ಯಾಕೆ ಹೋಗ್ಬೇಕು ಅಂದ್ರೆ ನಾವು ಹೋಗ್ಬೇಕು ಯಾಕಪ್ಪ ಅದನ್ನ ಹೋಗ್ಬೇಕು ಯಾಕಪ್ಪ ಅಂದ್ರೆ ಹೋಗ್ಬೇಕು ಅದು ಹೋಗ್ಬೇಕು ಅಷ್ಟೇ ಏನು ಕೇಳಲ್ಲ. ಇಲ್ಲಿ 9 ಜನ ಅಂದ್ರೆ ಹೊರಗಿನ ವಿಷಯಗಳ ದಲ್ಲಿ ಅಂತ. ಹೌದು ನವದ್ವಾರೇ ಪುರ ಇದೆ. 9 ಇಂದ್ರಿಯಗಳಿಂದ 9 ವಿಷಯ ಇಟ್ಕೊಂಡು ಅದು ಬುದ್ಧಿ ಬಿಟ್ಟಿದ್ದಾನೆ ಅಂತ. 9 ದ್ವಾರಗಳು ಛಿದ್ರವಾಗಿದೆಯಲ್ಲಪ್ಪ ಅದಕ್ಕೆ 9 ಛಿದ್ರಗಳು ಅಂಬಿಗ ಅಂತ ಏನು. ಒಟ್ಟು ಮೇಲೆ ವಿವಿಕ್ತಂ ದೃಷ್ಟಿಂ ಆತ್ಮಾನ ವಿಶೇಷಣ ಇದೆಲ್ಲಕ್ಕಿಂತ ವಿಂಗಡವಾಗಿರುವ ಚೈತನ್ಯ ಸ್ವರೂಪರಾದ ತನ್ನನ್ನ ಕಾಣುವುದಿಲ್ಲ ಅಂತ ಹೇಳಿ ಮುರುಕ ಪಡ್ತಾ ಇದ್ದಾರೆ. ಏನು ನನ್ನ ಕಾಣುವುದಿಲ್ಲ. ಹೇಗೆ ಹಜ್ಞವನನ್ನ ಪ್ರತಿಯೊಬ್ಬರು ಕಾಣ್ತಿಲ್ವೋ ಹಾಗೆ ಕಾಣ್ತಾ ಇಲ್ಲ ಇವರು ಅಂತ ಆಯ್ತಾ. ಸೋಯಂ ಏವಂ ಅವಿದ್ಯಾ ಪಟಲ ಅವಗುಂಠಿತ ದೃಷ್ಟಿ ದೃಷ್ಟಿ ಸನ್ ಕಥಂ ಉತ್ಥಾಪ್ಯತೆ ಇತ್ಯಾಹ. ಈತನು ಹೀಗೆ ಅವಿದ್ಯೆ ಎಂಬ ಕಣ್ಣು ಪರೆಯಿಂದ ದೃಷ್ಟಿ ಇದಾಗಿದೆ ಮಂದವಾಗಿದೆ. ಕಣ್ಣಿಗೆ ಪರೆ ಬಂದ ದೃಷ್ಟಿ ಮಂದವಾಗುತ್ತೋ ಅಜ್ಞಾನ ಅನ್ನುವಂತ ಕ್ಯಾಟ್ರಾಕ್ ಬುದ್ಧಿ ಬಂದಿದೆ. ಅಜ್ಞಾನ ಕ್ಯಾಟ್ರಾಕ್ ಬಂದಿದ್ದರಿಂದ ಅದಕ್ಕೆ ವಿವೇಕ ಅನ್ನುವಂತಹ ಗೊತ್ತಾಗಿಲ್ಲ. ಅದನ್ನು ಅವಗುಂಠಿತ ಅಂದ್ರೆ ಕೀಳಾದವನಾದ ಕೊರತೆ ಆದದ್ದಾಯಿತು. ಅದರಿಂದ ಮರೆಯಾದದ್ದಾಗಿ ಇವನು ತನ್ನನ್ನು ಕಾಣ್ತಾ ಇಲ್ವಲ್ಲ. ಇಂಥವರನ್ನು ಹೇಗೆ ಮೇಲಕ್ಕೆ ಎಬ್ಬಿಸ್ತಾರೆ ಶಾಸ್ತ್ರಕಾರರು ಮತ್ತು ಗುರುಗಳು. ಕಥಂ ಉತ್ಥಾಪ್ಯತೆ ಶಾಸ್ತ್ರಕಾರಿ ಅಥವಾ ಗುರುಭಿರುವ ಯಾವ ರೀತಿ ಇವರನ್ನ ಮೇಲಕ್ಕೆ ಅವಿದ್ಯಾವಿದ್ಯೆಯಿಂದ ಎಬ್ಸೋದು ಹಾಗೆ ಮೇಲಕ್ಕೆ ಬಡಿಸೋದು ಹಾಗೆ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಸ್ವಾಪನಿಮಿತ್ತೇನ ಪ್ರತಿಬೋಧಿತ ಕರ್ಮ ಕರ್ತಾರಂ ನೈವೇಕ್ಷತೆ ಸ್ವತಃ ಪ್ರತಿಬೋಧಿತಃ ಕರ್ಣಂ ಕರ್ಮ ಕರ್ತಾರಂ ನೈವೇಕ್ಷತೆ ಸ್ವತಃ ಸ್ವಾಪನಿಮಿತ್ತೇನ ಸ್ವಪ್ನದೃಕ್ ಪ್ರತಿಬೋಧಿತಃ ಪ್ರತಿಬೋಧಿತಃ ಕರ್ಣಂ ಕರ್ಮ ಕರ್ತಾರಂ ಸ್ವಾಪ್ನಂ ನ ಏವ ಈಕ್ಷತೆ ಸ್ವತಃ. ಹೇಗೆ ಸ್ವಾಪ ಅನ್ನೋ ನಿದ್ದೆ ಮಲಗಿದ ನಿದ್ದೆ ಮಾಡ್ತಾ ಇದ್ದಾನೆ. ಆ ನಿಮಿತ್ತೆಯಿಂದ ಅವನು ಕನಸು ಬಂತ. ಅವನಿಗೆ ಮಲಗಿದ್ದ ನಿದ್ದೆ ಮಾಡ್ತಾ ಇದ್ರಿಂದ ಸ್ವಪ್ನ ನೋಡ್ತಾ ಇದ್ದಾನೆ. ಸ್ವಪ್ನ ನೋಡ್ತಾ ಇದ್ದಾಗ ಏನ ಕನಸು ಅವನೆಲ್ಲೋ ಹೋದ ಅವನು ಕಾಡು ಬೆಟ್ಟಗೂ ಹೋಗ್ತಾನೆ. ಕಾಡದಲ್ಲಿ ಅಲ್ಲಿ ಹುಲಿ ಕರಡಿ ಆನೆ ಸಿಂಹ ಎಲ್ಲ ಇದೆ. ಅಲ್ಲಿ ನೋಡ್ತಾನೆ ಹೆಲಿಕಾಪ್ಟರ್ ಕುಡಿಸ್ಕೊಂಡ್ರೆ ಬರ್ತಾ ಇದ್ದಾಗ ಅವರೇ ಎಬ್ಬಿಸಿದ್ರು ಸರಿ
ಎಚ್ಚರದಲ್ಲಿ ಯಾರೋ ಹೇಳೋ ಅಂತ ಕೂಗ್ಬಿಟ್ರಪ್ಪ. ಎಚ್ಚರ ಕೂಗಿಕೊಂಡು ಎದ್ದಿದೆ. ಅದು ಕಳಸಲ್ಲಿ ಅಲ್ಲಿದ್ದ ಕೂಗಿದ. ಅಲ್ಲಿ ಕಳಸಲ್ಲಿದ್ದು ಏನೋ ಕ್ರೂರವಾದ ದೃಶ್ಯಗಳನ್ನ ಪ್ರಾಣಿಗಳನ್ನ ನೋಡ್ತಾ ಇದ್ದಂಥವರನ್ನ ಯಾರೋ ಕೂಗಿ ಎಬ್ಸಿಯೋ ಅಥವಾ ಅಲ್ಲಿನ ಪ್ರಾಣಿಯ ಜೋರ ಅಟಿಸ್ಕೊಂಡು ಹೆದರ್ಕೊಂಡು ಎಚ್ಚರವಾಯ್ತು. ಹೇಗೋ ಎಚ್ಚರವಾಯ್ತು ಅಂತ ಆದ್ರೆ ಆಮೇಲೆ ಆ ಪ್ರಾಣಿಗಳನ್ನ ನೋಡ್ತಾ ಇರೋ ಕರ್ಣಗಳನ್ನೂ ನಿಜವಾಗಿ ಕಾಣೋಲ್ಲ, ಇದೇ ಅನ್ಕೊಳ್ಳಲ್ಲ. ಆಮೇಲೆ ಕರ್ಣ ಅಲ್ಲಿ ವಿಷಯವಾಗಿರುವ ಆ ಪ್ರಾಣಿಗಳನ್ನಾಗಲಿ ಕಾಡನ್ನಾಗಲಿ ಅದನ್ನು ಕಾಣಲ್ಲ. ಅರ್ಥ ತನ್ನನ್ನು ಕೂಡ ಎಷ್ಟು ನನ್ನಲ್ಲೇ ಕಲ್ಪಿತವಾಗಿ ತೋರ್ತಾ ಇತ್ತು. ನಿಜವಾಗಿ ಕಾಡು ಇಲ್ಲ, ಪ್ರಾಣಿಗಳು ಇಲ್ಲ, ಯಾವ ದೃಶ್ಯವೂ ಇಲ್ಲ, ನಾನು ಅಲ್ಲಿ ನೋಡೋವಾಗಿರ್ಲಿಲ್ಲ, ಸುಮ್ಮನೆ ಕಲ್ಪನೆಯನ್ನು ಬಂದದ್ದು ಅಂತ ಹೇಳಿ ಹೇಗೆ ಸ್ವಾಪ್ನೈವ ಐಕ್ಯದೆ, ಸ್ವತಃ ಕನಸನ್ನು ಕೂಡ ಕಾಣೋದಿಲ್ಲ, ಕನಸಿನ ಒಳಗಿನ ಕಾಣೋದಿಲ್ಲ. ಎಚ್ಚೆಚ್ಕೊಂಡಿದೆ ಏನೋ ತೋರ್ತು ಕಣ್ರೆ, ಏನೋ ಮನಸ್ಸಲ್ಲಿ ಏನೇನೋ ಭ್ರಾಂತಿ ಬಂತು, ಏನೇನೋ ತೋರ್ತು ಅಷ್ಟೇ. ಅದೇನು ಇಲ್ಲ, ಪ್ರಪಂಚವೂ ಇಲ್ಲ, ಪ್ರಾಣಿಗಳು ಇಲ್ಲ, ಕಾಡು ಇಲ್ಲ, ಎಂಥದ್ದು ಇಲ್ಲ, ಏನೂ ಇಲ್ಲ. ನಾನು ಕಲ್ಪನೆ ಆಗುತ್ತೆ. ಹೇಗೆ ಎಚ್ಚರವಾಗುತ್ತಲೂ ಎಲ್ಲವನ್ನೂ ಕಿತ್ತಾಕ್ತಾನೋ. ಇಲ್ಲೂ ಎಚ್ಚರ ಆಗ್ಬೇಕು. ನಮ್ಗೆ ಎಚ್ಚರವಾಗಿದ್ದೀನಿ ಅಂತ ಅನ್ಕೊಂಡು ಎಚ್ಚರ ಆಗ್ತಾ ಇಲ್ಲ. ನಾವು ಎಚ್ಚರವಾಗಿಲ್ಲ ನಮ್ಮ ಅನ್ಸಿದ್ರೆ ನಾವು ಎಚ್ಚರ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ವಿ. ನಾವ್ ಏನ್ ಅನ್ಕೊಂಡ್ಬಿಟ್ಟಿದ್ವಿ, ನಾವು ಎಚ್ಚರ ಆಗ್ಬಿಟ್ಟಿದೀವಿ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಹಾಗಾಗಿ ನಿಜವಾಗಿ ಎಚ್ಚರ ಆಗೋಕೆ ನಾವು ಪ್ರಯತ್ನ ಪಡ್ತಾ ಇಲ್ಲ. ಅವ್ರಂತ ಇದ್ರೆ ಎಲ್ಲಿವರೆಗೆ ನೀವು ಇನ್ನೊಂದನ್ನು ಕಾಣ್ತೀರೋ ಅಲ್ಲಿವರೆಗೆ ನಿಮ್ಗೆ ಎಚ್ಚರವಾಗಿಲ್ಲ. ನಾನು ಇದ್ದು ಇನ್ಸ್ಟ್ರೂಮೆಂಟ್ ಕರ್ಣಗಳಿದ್ದು ವಿಷಯಗಳಿದ್ಬಿಟ್ರೆ ತ್ರಿಪುಟಿ ಇದ್ಬಿಟ್ರೆ ಕನಸೆ. ಅನಾತ್ಮಜ್ಞಸ್ತಥೈವಾಯಂ ಸಮ್ಯಕ್ ಶ್ರುತ್ಯಾವಬೋಧಿತಃ. ಅನಾತ್ಮಜ್ಞಸ್ತಥೈವಾಯಂ ಸಮ್ಯಕ್ ಶ್ರುತ್ಯಾವಬೋಧಿತಃ. ಶಾಸ್ತ್ರಂ ತಥಾ ಮೂಢಂ ಸ್ವಾತ್ಮನೋ ನ ಪಶ್ಯತಿ. ಶಾಸ್ತ್ರಂ ತಥಾ ಮೂಢಂ ಸ್ವಾತ್ಮನೋ ನ ಪಶ್ಯತಿ. ಅನಾತ್ಮಜ್ಞಸ್ತಥೈವಾಯಂ ಸಮ್ಯಕ್ ಶ್ರುತ್ಯಾವಬೋಧಿತಃ. ಗುರುಂ ಶಾಸ್ತ್ರಂ ತಥಾ ಮೂಢಂ ಸ್ವಾತ್ಮನೋ ನ ಪಶ್ಯತಿ. ಅನಾತ್ಮಜ್ಞಃ ತಥಾ ಏವ ಅಯಂ ಸಮ್ಯಕ್ ಶ್ರುತ್ಯಾವಬೋಧಿತಃ. ಆತ್ಮನಃ ಅಜ್ಞಾನಿಯಾದವನು ಅನಾತ್ಮಜ್ಞಾನಿ. ಅಜ್ಞಾನಿಯಾದವನು ಕೂಡ ಅಯಂ ಈತನು ಸರಿಯಾಗಿ ಶ್ರುತಿಯಿಂದ ತಿಳಿಸಲ್ಪಟ್ಟವನಾದ, ಗೊತ್ತು ಮಾಡಲ್ಪಟ್ಟವನಾದ. ಗುರುಗಳು ಬಂದ್ಬಿಟ್ಟು ಜಗತ್ ಕಾಣುವ ಸತ್ಯ ನೀನು, ಅದ್ವಿತೀಯವಾದ ಪುಟ್ಟಸ್ಥಾದ ಪರಬ್ರಹ್ಮವೇ ನೀನು ಸಂಸಾರಿ ಎಲ್ಲ ಹೇಳೋ ಅಂತ ಹೇಳಿ ಎಬ್ಬಿಸಿಬಿಟ್ರು ಅಂತ ಆದ್ರೆ ಎಚ್ಚರವಾಗುತ್ತಲೂ ಆ ಎಬ್ಬಿಸಿದ ಗುರುಗಳನ್ನು ಕಾಣಲ್ಲ, ಶಾಸ್ತ್ರವನ್ನು ಕಾಣಲ್ಲ, ಹಾಗೆ ತನ್ನ ಅಜ್ಞಾನವನ್ನು ಕಾಣಲ್ಲ. ಇಷ್ಟು ಅಜ್ಞಾನ ಎಲ್ಲ ಹೋಯ್ತು, ಅಜ್ಞಾನವನ್ನು ಕಾಣಲ್ಲ. ತನಗಿಂತ ಬೇರೆ ಏನನ್ನು ನೋಡುವುದೇ ಇಲ್ಲ. ಸಾತ್ಮನೋ ಅನ್ನ ನಪಶ್ಯತಿ. ಆತ್ಮಗಿಂತ ಬೇರೆ ಏನೇನು ಇಲ್ಲ, ಎಲ್ಲವೂ ಆತ್ಮನೇ ಅಂತೇಳಿ ಸೆಟ್ಲ್ ಆಗ್ತಾನೆ. ಅಲ್ಲಿ ಕೃತಕೃತ್ಯವಾದ ಸಾಕು. ನಾಳೆ